और आप फायदा उठा सकते हैं हमारे 21 ऑनलाइन चर्चेस का। देखिए उनको, वो भारत की सब प्रमुख भाषाओं में उपलब्ध हैं। उड़िया, तेलुगु, तमिल, गुजराती, कन्नड़ा, तुलु, इंग्लिश, हिंदी, असमी, मराठी, पंजाबी, नेपाली, कोंकणी, मलयालम, सिंधी, भोजपुरी, बंगाली और मालवानी में। उसके अलावा 3 विशेष चर्च हैं। टीनेजर्स के लिए चर्च है, चिल्ड्रन चर्च भी है और गूंगे और बहरों के लिए भी है। थैंक यू, गॉड ब्लेस यू। ನಾನು ಒಂದು ಹೊಸ ಜಗತ್ತು ಅವನಿಗೆ ಹೇಳೋಣ. ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಒಂದು ಹೊಸ ಜಗತ್ತು, ನಾನು ಕ್ರಿಸ್ತನು, ನಾನು ಒಂದು ಹೊಸ ಜಗತ್ತು, ನಾನು ಹೊಸ ಮನುಷ್ಯ, ಹಳೆ ವಿಷಯಗಳು ಹರಡುವುದು, ನಾನು ಹೊಸದಾಗಿ ಹುಟ್ಟಿದ್ದೇನೆ, ಸಾವಕ್ಕಿಂತ ಹೆಚ್ಚು ಅದೇ ನಾನು. ನಾನು ಹೊಸ ಮನುಷ್ಯ, ನಾನು ಕ್ರಿಸ್ತನು. ವಾವ್ ವಾವ್, ನಿಮ್ಮೆಲ್ಲರಿಗೆ ಕನ್ನಡ ಆನ್ಲೈನ್ಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ ಮಾಡ್ತೇನೆ. ನನ್ನ ಪ್ರಿಯರೇ, ನಾ ಪ್ರಾರ್ಥನೆ ಮಾಡೋಣ. ನಾ ಪ್ರಾರ್ಥನೆ ಮಾಡೋಣ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಲೀಡರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಯಾವ ಕೂಡ ನಿರ್ಣಯ ಅವರು ತಗೊಳ್ತಾ ಇದ್ದಾರೆ ವ್ಯಾಕ್ಸಿನಿಗೋಸ್ಕರ ಹಿಡಿದು, ಆ ಎಲ್ಲಾ ವ್ಯಾಕ್ಸಿನ್ಗಳನ್ನು ನಾನು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ನನ್ನ ಪ್ರಿಯರೇ, ಯಾವ ಕೂಡ ವ್ಯಾಕ್ಸಿನ್ ನಮ್ಮ ಭಾರತ ದೇಶದಲ್ಲಿ ಅದು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯರೇ, ಅದು ವ್ಯಾಕ್ಸಿನ್ ಯಾರಿಗೆ ಕೂಡ ಕಂಪಲ್ಸರಿ ಆಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಆ ಎಲ್ಲಾ ವ್ಯಾಕ್ಸಿನ್ ಸೈತಾನನ ಶಕ್ತಿಗಳನ್ನು ನಾನು ಯೇಸುವಿನ ನಾಮದಲ್ಲಿ ಕಡಿದಾಗುತ್ತೇನೆ. ಹಲ್ಲೆಲೂಯಾ. ನಮ್ಮ ದೇಶದಲ್ಲಿ ಎಲ್ಲ ಇರುವ ಅಧಿಕಾರಿಗಳು, ಲೀಡರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಪ್ರೇರೆ, ಯಾವ ಕೂಡ ಅವರು ತಪ್ಪು ನಿರ್ಣಯವನ್ನು ತಗೊಳ್ಳಬಾರದು. ನನ್ನ ಪ್ರೇರೆ, ದೇವರ ಬುದ್ಧಿಯಲ್ಲಿ ಅವರು ಕೆಲಸ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ಎಲ್ಲ ದೇಶದಲ್ಲಿ ಇರುವ ಎಲ್ಲ ಸೈತಾನನ ಶಕ್ತಿ ಏನು ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲ ಸೈತಾನು, ಆ ಸೈತಾನು ಒಂದು ಕೂಡ ಯೋಜನೆ ಅದು ಪ್ರಯೋಜನ ಇಲ್ಲ. ನನ್ನ ಪ್ರೇರೆ, ಯಾಕಂದರೆ ಈ ಲೋಕದಲ್ಲಿ ದೇವರ ಶಕ್ತಿ ಕೆಲಸ ಮಾಡುತ್ತಾ ಇದ್ದ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನಾವು ದೇವರ ವಚನವನ್ನು ನಾವು ನೋಡೋಣ. ನನ್ನ ಪ್ರೇರೆ, 1ನೇ ತಿಮೋಥಿ ಬರೆದ ಪುಸ್ತಕ 2ನೇ ಅಧ್ಯಾಯ 1-4. ಎಲ್ಲದಕ್ಕಿಂತ ಮೊದಲು ಎಲ್ಲ ಜನರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಜೀವಿಸುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಒಳ್ಳೆಯದು, ಮೆಚ್ಚುಗೆಯಾಗುವುದು ಇದೆ. ಎಲ್ಲ ಜನರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕು ಅಂತ ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ,
ಪ್ರೇಸ್ ದಿ ಲಾರ್ಡ್. ಇನ್ನೊಂದು ವಚನ ನಾವು ನೋಡೋಣ ನನ್ನ ಪ್ರಿಯರೇ. ಎಫೆಸ ಬರೆದ ಪುಸ್ತಕ 6ನೇ ಅಧ್ಯಾಯ 12ನೇ ವಚನ. ನಾವು ಹೋರಾಡುವುದು ಮನುಷ್ಯರ ಮಾತ್ರವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಲೋಕದ ಅಂಧಕಾರದ ಅಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ದುಷ್ಟತನದ ಮೇಲೆಯೂ ಹೋರಾಡುತ್ತಿದ್ದೇವೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ದೇವರ ವಚನ ಹೇಳ್ತದೆ ನನ್ನ ಪ್ರಿಯರೇ, ನಮ್ಮ ಯುದ್ಧ ನಮ್ಮ ಸಹೋದರಿಗೋಸ್ಕರ ಇಲ್ಲ, ನಮ್ಮ ಯುದ್ಧ ನಮ್ಮ ಯಾರಿಗೋಸ್ಕರ ಇಲ್ಲ, ಆದರೆ ನಮ್ಮ ಯುದ್ಧ ಈ ಆಕಾಶದಲ್ಲಿ ಇರುವ ಎಲ್ಲ ಮಧ್ಯ ಆಕಾಶದಲ್ಲಿ ಎಲ್ಲ ದುಷ್ಟಾತ್ಮಗಳು ಸೈತಾನಗಳು ಎಲ್ಲ ಇರುವ ಎಲ್ಲ ಅಂಧಕಾರ ಶಕ್ತಿಯ ಮೇಲೆ ನಮ್ಮ ಯುದ್ಧವಾಗಿದೆ ನನ್ನ ಪ್ರಿಯರೇ. ಯಾಕಂದರೆ ಆ ಯುದ್ಧದಲ್ಲಿ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ ನನ್ನ ಪ್ರಿಯರೇ. 2000 ಮೊದಲು ಯೇಸುವೆ ನಮಗೆ ಜಯವನ್ನು ಕೊಟ್ಟಿದ್ದಾನೆ ನನ್ನ ಪ್ರಿಯರೇ. ನಮಗೆ ಹೆದರಲಿಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ, ದೇವರು ನಮಗೆ ಪ್ರೀತಿ ಮಾಡಿದ್ದಾನೆ ನನ್ನ ಪ್ರಿಯರೇ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ರಿಗಬಾ ಸುಪ್ರಹೋ ದೃಷ್ಟಿ ಕಬಲ ಕೌಂಟನ ಕಬಯ ರಿಗ ಮಲ ಕೌಂದ ಕಬ ಹಂದಿಲಿ ಕೇಂದ ಕಬಯ ಮಾ ಕೌಂದ್ರ ಕಷ್ಟ ಕಬಲ ಕೌಂದ ಕಬಲ ಕರದಲ ಬಾಬಯ ಮಾ ದೃಷ್ಟು ಕಬಲ ಕೌಂದ ಕಬಯ ರಿಗ ಮಲ ಖದಿ ಕಬ ಹಂದುಲ ಕಬಹ ರಿ ಬಾಬಾ ಮಹಾದಿದಿ ಕಬ ಸಕೆದಿ ಕಬಲ ಖುದಿ ಕಬ ಮಮಯ ರಿಗ ದಲ ಬಲ ಖುದಿ ಕಬಹ ಓ ರಗ ಬಾಬಾ ಮಂದಿದಿ ಕಬಹ ರಕದ ಕಬ ಸಕಲ ಕರ ಕಬಲ ಖುರ ಕಬಯ ಮಾಲೆ ಗದ ಕಬಲ ಖುದಿ ಕಬಹ ರಿಗ ಬಲ ಖದಿ ಕಿದಿ ಕಬಲ ಕೌಂದ ಕಬಹ ರಿಗ ಸಕಬ ಕರ ಕಬಲ ಕಬಲ ರಮಂತು ಕೌಂದ ಕಬಯ ರಿಗ ಬಲ ಖೌರ ಕಬಯ ರಿಮಾನ್ ದೃಷ್ಟು ಕಬಲ ಕೌಂದನ ಕಬಯ ಓ ರಗ ಬಲ ಖದಿಲಿಗೆ ಬಿರಿ ಕೌಂದನ ಕಬಲ ಖುದಿ ಕಬಲ ಖುರ ಕಬ ಮಮಯ ಓ ರಗ ಬಸಕೆ ರಿಗಲ ಬಸಂತರ ಕಬಲ ಬಲವ ಓ ರಗ ಬಲ ಖಂದೆಲಿಗೆ ಬಿರಿ ಖೌರ ಕಲ ಬಲ ಖದಿಲಿ ಕಬಲ ಕುಂತಲವ ಮಕೌದ ಕಬಹ ರಿಗ ಬಸೋ ರಿಗ ಬಲ ಕಹ ಓ ರಗ ಬಲ ಖಾಲಿ ಗಲ ಕಬಲ ತಲವ ಓ ರಿಗ ನಮಸ್ತಕಿ ರಿಗಲವ ಓ ರಾಷ್ಟ್ರ ಕಬಲ ಕೌಂದ ಕಬಯ ಬಾಬಾಯ ನನ ಮಂದುಲು ಗೊದಿ ಕಬಲ ಕೋರಿ ಕಬಲವ ಓರ ನಮಸ್ತಂದಿರಿ ಕಬಲ ಕೋದ ಕಬಯ ಓರಿ ಕಬಲ ಖೇರಿ ಗನ ನಮಸ್ತಂದಿರಿ ಕಲಲಬಯ ಓರ ಕಬಲ ಕರಿ ಕಬಲ ಕರಿ ಗನ ನಮ ರೀತನ ಕಬಲ ಖುದಿ ಕಬಹ ಓರ ಕಬಸ ಕಲ ಕಬಲ ಖುದಿ ಕಬಹ ರಿಗ ಬಲ ಖೌರ ಕಬಲ ಖದಿ ಕಬಲ ಖೌರಂತನ ಬಲಬ ರಿ ಬರನ ನಮಸ್ತಂದಿರಿ ಕಬಲ ಕೋರಿ ಗದಲ ಬಲಬ ರಿ ಬಲ ಖುದಿಲಿಗೆ ಬೇರಿ ಖೌಂದನ ಕಬಲಬ ರಿಗ ಬಲ ಖೌಂದರಿಗೆ ಬೇರಿ ಖೌಂದನ ಕಬಲ ಖೌರಿ ಕಬಲ ಕದಿ ಗರಿ ಕಬ ರಿ ಬಲ ಖುದಿ ಕಬಲ ಕದ ಕಬಯ ರಿನ ನಮಸ್ತಂದಿರಿ ಗದಲ ಕಬಲ ಖೌಂದನ ಕಬಯ ರಿಗನ ಕಬ ಸೇರಿ ಗಲಲಲವ ಓ ರಿಗನ ನಮಸ್ತೆ ಕಿರಿಗನ ಬಲ ಕಿರಿ ಗಲ ಕಬಲ ಖೌಂದನ ಕಬಯ ರಿಗ ಬಲ ಖೌಂದನ ಕಬಲ ಖೌರ ಕಬಲ ಖೌಂದನ ಕಬ ರಿ ಮಾ ಬಾಬಾ ಸಕಬಲ ಖೌರ ದೃಷ್ಟಿ ಕಬಹ ರಿಗ ಬಲ ಖೋರಿ ಗಲ ಕಬಲ ಖೌಂದನ ಕಬ ಓ ರಿಗನ ನಮಸ್ತೆ ಕಿರಿಗನ ಗಲ ಕಬಲ ಖೌಂದನಿಗೆ ಬಿರಿ ಖೌಂದನ ಕಬಲ ಖೌಂದನಬ ರಿಗ ಬಲ ಖೌಂದನ ಕಬ ಯೇಸುವೇ ನಿನ್ನ ನಾಮದಲ್ಲಿ ಜೀವನದ ಸ್ವಾಮಿ ಓ ರಗಬ ಸಕಲಿಗೆ ಬೇರೆ ಖೌಂದನ ಕಬಲ ಖೌಂದನ ಕಬಲ ಖೌರ ಕಬ ರಿಗ ಬ ಸಂತಲವ ಮಮ ಓ ರಗಬ ಸಕಲಿಗೆ ಕಬಲ ಖೌಂದನ ಕಬ ಎಲ್ಲಾ ವ್ಯಾಕ್ಸಿನ್ಗಳನ್ನು ನಾನು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ಎಲ್ಲಾ ವ್ಯಾಕ್ಸಿನ್ ಸೈತಾನನ ಪ್ಲಾನ್ಗಳನ್ನು ಸೈತಾನನ ಯೋಜನೆಗಳನ್ನು ನಾನು ಯೇಸುವಿನ ನಾಮದಲ್ಲಿ ನಾನು ಕಡಿದು ಹಾಕುತ್ತೇನೆ. ಓ ರಗಬ ಸಕಲಿಗೆ ಖೌಂದನ ಕಬಲ ಖೌಂದನ ಕಬ. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೇರೆ, ನಾವು ಇನ್ನೊಂದು ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರೇರೆ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಚರ್ಚಿನಲ್ಲಿ ಇರೋ ಎಲ್ಲ ಹೊಸ ವಿಶ್ವಾಸಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನನ್ನ ಪ್ರೇರೆ, ಎಲ್ಲಾ ವಿಶ್ವಾಸಿ ದೇವರ ವಚನದ ಪುತ್ರರ ಜ್ಞಾನದಲ್ಲಿ ನಡೀತಾ ಇದ್ದಾರೆ, ದೇವರ ಬುದ್ಧಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನನ್ನ ಪ್ರೇರೆ, ದೇವರ ಯೋಜನೆ, ದೇವರ ಇಚ್ಛಾ ಹಾಗೆ ಅವರು ದೇವರ ವಚನದ ಇಚ್ಛಾ ಹಾಗೆ ಅವರು ಕೆಲಸ ಮಾಡುತ್ತಿದ್ದಾರೆ. ನನ್ನ ಪ್ರೇರೆ, ಯಾವ ಕೂಡ ವಿಶ್ವಾಸಿ ಹಿಂದೆ ಹೋಗ್ಲಿಕ್ಕೆ ಸಾಧ್ಯವಾಗಿದ್ದಲ್ಲ. ಎಲ್ಲಾ ವಿಶ್ವಾಸಿ ದೇವರ ವಚನದಲ್ಲಿ ಅವರು ಮಜಬೂತ್ ಆಗುತ್ತಾ ಇದ್ದಾರೆ. ದೇವರ ಆರಾಧನೆಯಲ್ಲಿ, ಸ್ತುತಿಯಲ್ಲಿ, ಪ್ರಾರ್ಥನೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಲೋಕವನ್ನು ಅವರು ಲೋಕದಲ್ಲಿ ಸಿಕ್ಕ ಬೀಳಾರ. ಹಲ್ಲೆಲೂಯಾ. ಈ ಲೋಕದಲ್ಲಿ ಸಿಕ್ಬೀಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರ ವಚನದಲ್ಲಿ ಅವರು ಮಜಬೂತ್ ಆಗುತ್ತದೆ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನನ್ನ ಪ್ರಿಯರೇ, 2ನೇ ವಚನ ನಾವು ನೋಡೋಣ. ನನ್ನ ಪ್ರಿಯರೇ, ಹೊಸದಾಗಿ ಹುಟ್ಟಿದ ಶಿಶುಗಳಂತಿರುವ ನೀವು ಬೆಳೆಯುವ ಹಾಗೆ ವಾಕ್ಯವೆಂಬ ಶುದ್ಧ ಹಾಲನ್ನು ಬಯಸಿರಿ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನನ್ನ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ಹೇಗೆ ಒಂದು ಮಗು ಹಸಿವೆ ಆಗಲಿಕ್ಕೆ ಹಾಲನ್ನು ಕುಡಿಲಿಕ್ಕೆ ಅದು ಹೇಗೆ ಅಳ್ತದೆ, ಅದೇ ರೀತಿಯಿಂದ ದೇವರ ವಚನಕ್ಕಾಗಿ ನಾವು ಹಾಗೆ ಹೋಗಬೇಕು. ನನ್ನ ಪ್ರಿಯರೇ, ಎಲ್ಲ ಹೊಸ ವಿಶ್ವಾಸಿಗಳು
ದೇವರ ವಚನಕ್ಕಾಗಿ ಅವರಿಗೆ ಹಸಿವೆ ಆಗಬೇಕು ನನ್ನ ಪ್ರಿಯ. ಓ, ನಾವು ಪ್ರಾರ್ಥನೆ ಮಾಡೋಣ ನನ್ನ ಪ್ರೇರೆ. ರಿಗಬಾ ಸುಪ್ರಭೋಂ ದೇಸ್ತಿಕಬಹ ರಿಗಬಲ ಖಂದಲ ಗಬಯ ರಿಗಮನ ಕೊಂದ ಗಬಲ ಕದಿ ಗಬಲ ಕೋರ ಗಬಲ ನಬಯ ಓ ರಂಗನ ಮಸಾಂದೆರೆ ಕೇರಿಗನ ನವ ಓ ರಿಗನ ನಮ ಸಂದೆರೆ ಗಬಲ ಕೋರಿಗದಲ ನಮ ಸುಂದಲಲಲಬೋ ರೋಗಲೋಗ ಬೊಸ್ತು ಕಿರಿಗನ ನಮ ಸಂದೆರೆ ಗಲ ಗಲ ಗಬಲ ಕೊಂದನ ಬಲ ಬಲ ರಿಗಮನ ಕೋರಿಗಬಸ್ತ ಕಿರಿಗನ ನಮ ಸಂದೆರೆ ಗಿರಿ ಕೋದಲ ಬಯ Bayala la busha la basa la bala kudi gala baya. Ora gabasse kiri gala la baya. Umrahan resti kili gabaha. Ora basse di gala gabasu la baya. Baku di gabaha. Di gala gabusha la baya. Are shaha. Di gabusha gabala kunda la baya. Bakunda la bala kunda la gabaya. Baku di gabala kunda la gabala ma. Di mama mande di gabala kura gabala kunda gabaya. Bakata gabala kara gabaya la mandura la ma. La masuri di gara la maya adi bala godi da bala godi da la maya makoni ga bala kura na ma pa la bala ma amro mama masto praha di gara ga basto bala ga bala kura ga bala bala ma ina na masaka ga bala kura ga maya di ga baba maya na mandulu gara ga maya makko praha di ga bosha di ga maya kaya la ma di ga basta ina na masanta la bala ma di bala kura ga bala kunda la maya makara ga maya baga ga basto la maya la banda la maya di bako pa baka Diga baka, diga basa, bakura gaba, makusa gaba, diga bakura gaba, diga basonta la balaba, diga balakonda laba, diga manta la masonta la balaba, di makura gaba, makusa gaba, diga balakanda la balaba, uraga basse ke bene konda la gabantoro gaba, uraga basanta la balakonda laba. ಈ ಪ್ರಾರ್ಥನೆ ನಾನು ಯೇಸುವಿನ ನಾಮದಲ್ಲಿ ಬೇಡಿಕೊಂಡೇನೆ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯರೇ, ಈಗ ನಾವು ನಮ್ಮ ಪ್ರೇಸ್ ಟೀಮಿಗೆ ನಾವು ಸ್ವಾಗತ ಮಾಡೋಣ. ನನ್ನ ಪ್ರಿಯರೇ, ನಾವು ಉಲ್ಲಾಸದಿಂದ ಆನಂದದಿಂದ ದೇವರ ಸ್ತುತಿ ಆರಾಧನೆ ನಾವು ಮಾಡೋಣ. ನನ್ನ ಪ್ರಿಯರೇ, ಬನ್ನಿ ನಾವು ಆ ಪೂರ್ತಿ ಹೃದಯದಿಂದ ಪರಮೇಶ್ವರಿಗೆ ಹೇಳೋಣ, ಅವನಿಗೆ ಧನ್ಯವಾದ ಕೊಡೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಸ್ತುತಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ನಮ್ಮನ್ನು ಮಾಡಿದರು, ಅದು ನಮ್ಮ ಮೂಲ, ನಮ್ಮನ್ನು ಉಳಿಸಿದರು, ಅದು ನಮ್ಮ ಮೋಕ್ಷ. ಅವನಿಗೆ ಜಯ ಜಯ ಮತ್ತು ಆರಾಧ, ಅವನು ಎಲ್ಲರ ಮುಖ್ಯ. ಅವನಿಗೆ ಜಯ ಜಯ ಮತ್ತು ಆರಾಧ, ಅವನೇ ಎಲ್ಲರ ಮುಖ್ಯ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸ್ವಾಬ್ಲೋಣ. ಬನ್ನಿ ನಾವು ಸ್ವಾಮಿಗೆ ಧನ್ಯವಾದ ಹೇಳೋಣ, ನಮ್ಮ ಪೂರ್ತಿ ಹೃದಯದಿಂದ ಪ್ರಾರ್ಥಿಸಿಯೋಣ, ಅವನು ಭಾಗಿಗಳು ಸ್ತುತಿಸಿಯೋಣ ಮತ್ತು ಸಾಬ್ಲೋಣ. ನಾವು ನಮ್ಮ ಎಲ್ಲ ಹೃದಯದಿಂದ ಹಾಡಿ, ಅವನು ಸಿಫಾ ಮತ್ತು ನಜಾ, ಅವನನ್ನು ಪ್ರಶಂಸೆ ಮಾಡಿ. ನಾವು ನಮ್ಮ ಎಲ್ಲ ಹೃದಯದಿಂದ ಅವನನ್ನು ಮಹಿಮೆ ಹಾಡಿ, ಅವನು ಸಿಫಾ ಮತ್ತು ನಜಾ,
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದು ರ್ಯಾಪ್ಸಡಿ ಸಮಯ, ವಾಸ್ತವಿಕ ಸಮಯ. ಇವತ್ತು ರವಿವಾರ 31 ಜನವರಿ 2021. ಇವತ್ತಿನ ವಚನ ಇದೆ, ಪ್ರೀತಿಯ ಸೇವೆ. ಎಫೆಸದಲ್ಲಿರುವ ಪ್ರಕಟಣೆ 2ನೇ ಅಧ್ಯಾಯ 1ನೇ ವಚನ ಮತ್ತು 5ನೇ ವಚನ ಹೇಳ್ತಾ ಇದೆ, ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬೇಸರಗೊಳ್ಳಲಿಲ್ಲ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೆಯೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರಿಗೆ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುವೆನು. ಇದರ ಬಗ್ಗೆ ಯೋಚಿಸಿರಿ. ಕರ್ತನು ಎಫೆಸದಲ್ಲಿನ ಸಭೆಯನ್ನು ಸಭಿಕರ ಎಲ್ಲ ಪ್ರಯಾಸಕ್ಕಾಗಿ ಪ್ರಶಂಸೆ ಮಾಡಿದ ಬಳಿಕವೂ ಅವರ ಮೇಲೆ ತಪ್ಪು ಹೊರಿಸುವುದಕ್ಕೆ ಒಂದು ಸಂಗತಿ ಆತನಲ್ಲಿ ಇತ್ತು. ಅವರು ಮೊದಲಿದ್ದ ಪ್ರೀತಿಯನ್ನು ಬಿಟ್ಟಿದ್ದರು. ಮೊದಲಿದ್ದ ಪ್ರೀತಿ ಏನಾಗಿತ್ತು? ಕಷ್ಟಕರವಾಗಿರುವಂತೆ ಅದು ಅವರು ಯೇಸು ಕ್ರಿಸ್ತನಿಗಾಗಿ ಹೊಂದಿದ್ದ ಪ್ರೀತಿ ಮತ್ತು ವೈರಾಗ್ಯವನ್ನು ಸೂಚಿಸುತ್ತದೆ. ಅದು ಸಹೋದರರಿಗಾಗಿ ಅವರಿಗಿದ್ದ ಪ್ರೀತಿಯ ಮೂಲಕ ವ್ಯಕ್ತಗೊಂಡಿತ್ತು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಫೆಸದ ಸಭೆಯು ಕರ್ತನನ್ನು ಸಹೋದರರನ್ನು ಪ್ರೀತಿಸುವ ಸಭೆಯೆಂದು ಪರಿಚಿತವಾಗಿತ್ತು. ಪೌಲನು ಅವರಿಗೆ ಬರೆದ ಒಂದು ಪತ್ರಿಕೆಯಲ್ಲಿ ಮೊದಲು ವಚನದಿಂದಲೇ ಅವರನ್ನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟರು ಎಂದು ಕರೆದನು. ಎಫೆಸದಲ್ಲಿರುವ ದೇವಜನರಿಗೂ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಿಗೂ ಬರೆಯುವುದೇನೆಂದರೆ, ಎಫೆಸ 1ನೇ ಅಧ್ಯಾಯ 1ನೇ ವಚನದಲ್ಲಿ 15ನೇ ವಚನದಲ್ಲಿ ಎಲ್ಲ ದೇವಜನರಿಗಾಗಿ ಅವರಿಗಿರುವ ಪ್ರೀತಿಯ ಬಗ್ಗೆ ಬರೆದನು. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಕುರಿತು ದೇವಜನರಿಗೆ ನೀವು ತೋರಿಸುವ ಪ್ರೀತಿಯನ್ನು ಕುರಿತು ಮೊದಲಿದ್ದ ಪ್ರೀತಿಯನ್ನೇ ಅವರು ಬಿಟ್ಟಿರುವರೆಂಬ ಆರೋಪವನ್ನು ಪ್ರಕಟಣೆಗೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಆತನು ಅವರ ಮೇಲೆ ಹೊರಿಸಿದನು. 1 ಯೋಹಾನ 4ನೇ ಅಧ್ಯಾಯ 20ನೇ ವಚನ ಹೇಳ್ತಾ ಇದೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರರನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರರನ್ನು ಪ್ರೀತಿಸಿದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಯೇಸುವನ್ನು ಪ್ರೀತಿಸಬೇಕೆಂದರೆ ನೀವು ಅದನ್ನು ದೇವಜನರಿಗೆ ಪ್ರೀತಿ ತೋರಿಸುವ ಮೂಲಕ ವ್ಯಕ್ತಪಡಿಸಬೇಕು. ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸುವನು, ನಂಬಿದವನಿಗಿಂತ ಕಡೆಯಾದವನು ಆಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪೌಲನು ದೇವಜನರ ಬಗ್ಗೆ ಮತ್ತು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಅವರು ವ್ಯಕ್ತಪಡಿಸುವಂಥದ್ದು ಇತರರೊಂದಿಗೆ ಆಗಿರುವ ಸಂಬಂಧದಲ್ಲಿ ಹೇಗಿರಬೇಕು ಎಂಬುದನ್ನು ಕುರಿತು ಬರೆಯುತ್ತಾನೆ. ಯೇಸು ಎಫೆಸದ ಸಭೆಯವರಿಗೆ ಮೊದಲಿನ ಕೃತ್ಯಗಳನ್ನು ಮಾಡಿರಿ ಎಂದು ಹೇಳುತ್ತಾನೆ. ಕ್ರಿಸ್ತನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದೆಂದರೆ ಆ ಪ್ರೀತಿಯು ಇತರರನ್ನು ಪ್ರೀತಿಸುವುದರಲ್ಲಿ ವ್ಯಕ್ತವಾಗುತ್ತಿತ್ತು. ಹೇಗೆ ನೀವು ಕ್ರಿಯೆಯಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸುವವರಿಗೆ ತೋರ್ಪಡಿಸುವ ದೇವರ ಪ್ರೀತಿಯು ಬಹಳ ಪ್ರಾಮುಖ್ಯ. ನಿಮ್ಮೊಂದಿಗೆ ಶ್ರಮಿಸುವ ಅಥವಾ ಕೆಲಸ ಮಾಡುವವರನ್ನು ನೆನಪಿಸಿಕೊಳ್ಳುವಿರೋ ಅವರ ಸ್ಥಿತಿಯು ನಿಮ್ಮನ್ನು ಬಾಧಿಸುತ್ತದೆ ಅಥವಾ ಅವರ ಕಡೆಗೆ ಕಠಿಣ ಹೃದಯವುಳ್ಳವರಾಗಿರುವಿರೋ ನೀವು ಜೊತೆಯ ಸೇವಕರನ್ನು ಮತ್ತು ಕಷ್ಟಕರ ಸಮಯವನ್ನು ಹಾದು ಹೋಗುತ್ತಿರುವ ನೆರೆಹೊರೆಯುವ ಸಭೆಗಳನ್ನು ನೆನಪಿಸಿಕೊಳ್ಳುತ್ತಿರೋ ಈ ಕಾರ್ಯಗಳೇ ನಿಮ್ಮ ಮನಸ್ಸಿನಲ್ಲಿ ಎಲ್ಲಕ್ಕಿಂತ ಅಧಿಕ ಆದ್ಯತೆ ಹೊಂದಿರಬೇಕು. ನೀವು ಪ್ರೀತಿಯಿಂದ ಆಳಲ್ಪಡದಿದ್ದಲ್ಲಿ, ನಿಮ್ಮ ಕ್ರಿಯೆಗಳನ್ನು ಪ್ರೀತಿಯಿಂದ ಪ್ರಚೋದಿಸಲ್ಪಡುತ್ತಿದ್ದರೆ, ಯೇಸು ಎಫೆಸದ ಸಭೆಗೆ ಹೇಳಿದ ಪ್ರಕಾರವೇ ನೀವು ಸಹ ಮನಸಾಂತರ ಪಡೆಯಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವರು ಮನಸಾಂತರ ಪಡೆದಿದ್ದರೆ ಸಭೆಯನ್ನು ಅದರ ಸ್ಥಳದಿಂದ ಕಿತ್ತು ಹಾಕುವೆನು ಎನ್ನುತ್ತಾನೆ. ದೀಪಸ್ತಂಭವನ್ನು ಕಿತ್ತು ಹಾಕುವೆನು ಎಂಬ ಆತನ ಮಾತಿನ ತಾತ್ಪರ್ಯವು ಅದೇ ಆಗಿರುತ್ತದೆ. ಸಭೆಯು ಅಲ್ಲಿ ಇನ್ನೂ ಇರದು. ಇದು ಪ್ರೀತಿಯ ಸೇವೆಯಲ್ಲಿ ಸಭೆಗಿರುವ ಮಹತ್ವವನ್ನು ತೋರಿಸಿಕೊಡುತ್ತದೆ. ಪ್ರೀತಿಯಲ್ಲಿ ನಡೆಯುವುದಕ್ಕೆ ಬೇರೆ ಇನ್ಯಾವ ಪರ್ಯಾಯವೂ ಇರುವುದಿಲ್ಲ. ಪ್ರೀತಿಯಲ್ಲಿ ನಡೆಯುವನೆಂದು ನಿಮ್ಮ ಮನಸ್ಸನ್ನು ದೃಢಪಡಿಸಿಕೊಳ್ಳಿರಿ ಮತ್ತು ತರಬೇತಿಸಿಕೊಳ್ಳಿರಿ. ನಿಮ್ಮ ಸಹೋದರರ ವಿರುದ್ಧ, ನಿಮ್ಮ ಒಡ ಹುಟ್ಟಿದವರ ವಿರುದ್ಧ ಅಥವಾ ಅಪರಿಚಿತರ ವಿರುದ್ಧ ಸಹ ಹೃದಯ ಕಠಿಣ ಮಾಡಿಕೊಳ್ಳಬೇಡಿರಿ. ನಿಮ್ಮ ಹೃದಯವು
ಮೃದುಗೊಳ್ಳಲಿ ಮತ್ತು ಸಹಾಯ ಮಾಡುವಂತೆ ಸುಲಭವಾಗಿ ಪ್ರಚೋದನೆಗೊಳ್ಳಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದು ಪ್ರಾರ್ಥನೆ ಸಮಯ. ಎಲ್ಲರೂ ಪರಮೇಶ್ವರ ಕಡೆಗೆ ತನ್ನ ಕೈಗಳನ್ನೆತ್ತಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರ ಪ್ರೀತಿಯ ಸ್ವಭಾವವು ನನ್ನ ಆತ್ಮದಲ್ಲಿದ್ದು ಪ್ರೀತಿಯನ್ನು ಹೊಳೆಯುವಂತೆ ಮತ್ತು ವ್ಯಕ್ತಪಡಿಸುವಂತೆ ಮಾಡುತ್ತದೆ. ನಾನು ಪ್ರೀತಿಯಿಂದ ನಂಬುತ್ತಿದ್ದೇನೆ. ನಾನು ಪ್ರಾಮಾಣಿಕವಾಗಿ ದಯೆಯನ್ನು ಮತ್ತು ಕೃಪೆಯನ್ನು ತೋರ್ಪಡಿಸುವೆನು ಮತ್ತು ಇತರಿಗಾಗಿ ಅತ್ಯುತ್ತಮವಾದದ್ದನ್ನೇ ಮಾತನಾಡುವೆನು ಮತ್ತು ನಂಬುವೆನು. ಯೇಸುವಿನ ನಾಮದಲ್ಲಿ ಆಮೆನ್. ಇದು ಸಾಕ್ಷಿ ಸಮಯ. There is a place where hope comes alive. I want to see myself playing with the kids, going to gym. I expect to get the feeling in my hands and my torso back. And miracles happen. Get up. Look at that! She's running and jumping. A place where God meets every expectation. Healing to the sick, salvation to the lost, freedom to the oppressed. There are no hopeless cases, no impossible situations. The Healing School is that place of hope. Just one encounter will change your life forever. To attend a Healing School session, please call any of these numbers or visit our website at www.enterthehealingschool.org. Jesus Christ is alive and still heals today. We have the life of God which cannot be corrupt. Cannot be corrupt. Praise the Lord. Because church was not supposed to get sick ever. Church, the message to the church is that they have divine life. Praise the Lord. Jesus said, not mine but thine be done. Do you ask God that what you are doing, should you be doing it or not? Many don't have that consciousness. God wants you to live according to His will. Bible says those who are living, they should not live for themselves, but to Him for who died for them and who has purchased them. Father, in the name of Jesus, I pray for children. I speak health. I speak healing in their bodies in the name of Jesus. I command that demon of darkness to leave them in the name of Jesus Christ of Nazareth. I command those unclean spirits to come out of them in the name. ಬನ್ನಿ ನಾವು ಹಾಡೋಣ, ಅವನಿಗೆ ಹೇಳೋಣ. ಅವನಿಗೆ ಪ್ರೀತಿಯ ಸಾಗರ ಇದೆ. ನೀ
ಎತ್ತರ ಕಂಡು ಆಕಾಶದ ಆದ್ರೆ ಯಾರು ಆಳುತ್ತಿಲ್ಲ ಆಳನೆಂಬ ಪ್ರೀತಿದ ಆದ್ರೆ ಯಾರು ಆಳುತ್ತಿಲ್ಲ ಆಳನೆಂಬ ಪ್ರೀತಿದ ನೀ ಪ್ರೀತಿ ಸಾಗರ ಸಾಗರ ಕರುಣೆಯ ನೀನೇ ನೀ ಪ್ರೀತಿ ಸಾಗರ ಸಾಗರ ಕರುಣೆಯ ನೀನೇ परमेश्वर इधरे ನೀನು ಮಾನವ ರೂಪವನ್ನು ಪಡೆದರೆ ಪರಮೇಶ್ವರ್ ಇದ್ದರೆ ನೀನು ಮಾನವ ರೂಪವನ್ನು ಪಡೆದರೆ ಸ್ವಾಮಿ ನಿಮ್ಮ ಇದೆ ಪ್ರೀತಿಯೇ ನಮಗೆ ಉನ್ಮತ್ ಮಾಡಿದೆ ಸ್ವಾಮಿ ನಿಮ್ಮ ಇದೆ ಪ್ರೀತಿಯೇ ನಮಗೆ ಉನ್ಮತ್ ಮಾಡಿದೆ ನೀ ಪ್ರೀತಿ ಸಾಗರ ಸಾಗರ ಕರುಣೆಯ ನೀನೇ ನೀ ಪ್ರೀತಿ ಸಾಗರ ಸಾಗರ ಕರುಣೆಯ ನೀನೇ ನಿಮ್ಮ ಪ್ರೀತಿ ಸಾಗರದಲ್ಲಿ ನಮಗೆ ಈಜಲು ಬಯಸುತ್ತೇವೆ ನಿಮ್ಮ ಪ್ರೀತಿ ಸಾಗರದಲ್ಲಿ ನಾವು ಈಜಲು ಬಯಸುತ್ತೇವೆ ನೀ ಪ್ರೀತಿ ಸಾಗರ ಸಾಗರ ಕರುಣೆಯ ನೀನೇ ನೀ ಪ್ರೀತಿ ಸಾಗರ ಸಾಗರ ಕರುಣೆಯ ನೀನೇ ಸಾಗರ ಕರುಣೆಯ ನೀನೇ ಸಾಗರ ಕರುಣೆಯ ನೀನೇ उसको बोलिए परमेश्वर आप मेरे जीवन के नियंत्रण में, आप मेरे जीवन के नियंत्रण में, मेरे व्यवसाय के, मेरे परिवार के, मेरे पैसे के, मेरे शरीर के रीसती लबाहा उसको नियंत्रण दीजिए। परमेश्वर नियंत्रण में है। भारत में, मुंबई में रीसाती लगा बहा, यीशु के नाम में रीका तोरो को तोरो ली बादी लबहा। अपने पवित्र हाथों को उठाकर बोलिए रीजेतेले इंत्रला दी रला बहा, रात्रोले रातोले रातोले के दिंगर का प्रभांत्रोले शतीली बहा, लिंद्रो को तोरो सेतेले ईत्रा का दाने बहुजीता लबा बहा, रिंद्रला खोन शातेले ईत्रला बहा, रांदले 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 के देगे बहु शातीली री बहा, ओंद्रले शातीला बाबा। ओ धन्यवाद प्रभु, ಧನ್ಯವಾದ 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 ಪ್ರಭು, ನಿನ್ನ ಕರುಣೆಗೋಸ್ಕರ ಧನ್ಯವಾದ 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 ಧನ್ಯವಾದ. ನಮ್ಮ ಜೀವಿತದ ನಿಯಂತ್ರಣವನ್ನು ನೀವು ತೆಗೆದುಕೊಂಡಿದ್ದಕ್ಕಾಗಿ ನಮ್ಮ ಜೀವಿತವನ್ನು ನಿಮಗೆ ಅರ್ಪಿಸುತ್ತೇವೆ ಪ್ರಭು. ಧನ್ಯವಾದ ಹೇಳುತ್ತೇವೆ ನಮ್ಮ ದಿನದ ನಿಯಂತ್ರಣವನ್ನು ನೀವು ತೆಗೆದುಕೊಂಡಿದ್ದಕ್ಕೆ.
ನಮ್ಮ ಸೆಲ್ ಸಿಸ್ಟಮ್ದು, ನಮ್ಮ ಪಾರ್ಟ್ನರ್ಶಿಪ್ದು, ಪ್ರತಿಯೊಂದು ದೇಶದ ನಿಯಂತ್ರಣವನ್ನು ನೀವು ತೆಗೆದುಕೊಂಡಿದ್ದಕ್ಕೆ ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಕೊಡುತ್ತೇವೆ. ಈ ಸಮಯಕ್ಕೋಸ್ಕರ ನೀವು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿಮ್ಮ ವಾಕ್ಯವನ್ನು ಕಲಿಯಬೇಕು ಮತ್ತು ಮುಂದೆ ಹೋಗಬೇಕು. ನಾವು ಹೇಳುತ್ತೇವೆ, ನಮಗೆ ಕೇಳುವ ಕಿವಿಗಳಿದ್ದಾವೆ ಮತ್ತು ತಿಳಿದುಕೊಳ್ಳುವ ಹೃದಯವಿದೆ ಮತ್ತು ನಾವು ನೋಡುವಂತ ಕಣ್ಣುಗಳಿದ್ದಾವೆ ಪ್ರಭು. ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳುತ್ತೇವೆ, ಧನ್ಯವಾದ ಹೇಳುತ್ತೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಪ್ರೇಸ್ ದ ಲಾರ್ಡ್. ನೀವು ಕುಳಿತುಕೊಳ್ಳಬಹುದು ಮತ್ತು ಯೇಸು ಸ್ವಾಮಿಗೆ ಜೋರಾಗಿ ಚಪ್ಪಾಳೆ ತಟ್ಟಬಹುದು. ಪ್ರೇಸ್ ದ ಲಾರ್ಡ್. ನಾವು ನಿಮ್ಮ ಸ್ವಾಗತ ಮಾಡುತ್ತೇವೆ. ಹಾಲೆಲೂಯಾ. ಆದ ಮೇಲೆ ನಾನು ಪ್ರಾರ್ಥನೆ ಮಾಡಿದ್ದನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಯಾವಾಗ ದೇವರ ಹತ್ರ ನಿಮ್ಮ ನಿಯಂತ್ರಣವನ್ನು ಕೊಡುವುದಿಲ್ಲವೋ ಆವಾಗಿನ ದೇವರು ನಿಯಂತ್ರಣದಲ್ಲಿ ಇಲ್ಲ. ಪ್ರೇಸ್ ದ ಲಾರ್ಡ್. ಈ ಜನರು ತಿಳ್ಕೊಳ್ಳುತ್ತಾರೆ ದೇವರು ನಿಯಂತ್ರಣದಲ್ಲಿದ್ದಾರೆ. ಅವರ ಆಮಂತ್ರಣವಿಲ್ಲದೆ ದೇವರು ನಿಯಂತ್ರಣದಲ್ಲಿಲ್ಲ, ಪರಮೇಶ್ವರನನ್ನು ನಿಯಂತ್ರಣದಲ್ಲಿಲ್ಲ. ಮತ್ತು ನೀವು ನಿಮ್ಮ ಜೀವಿತವನ್ನು ದೇವರು ನಡೆಸಬೇಕೆಂದು ಬಯಸಿದ್ದರೆ, ನನಗೆ ಅನಿಸುತ್ತದೆ ಇದು ಒಳ್ಳೆಯ ಮಾತಾಗಿದೆ. ನಿಮಗೆ ನೀವು ಆ ವಾಕ್ಯಕ್ಕೆ ಸಮರ್ಪಣೆ ಮಾಡಬೇಕಾಗುತ್ತದೆ ಮತ್ತು ನಿಮಗೆ ಆಮಂತ್ರಣ ಮಾಡಬೇಕಾಗುತ್ತದೆ. ಜೀವಿತದಲ್ಲಿ ಬಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕೆಂದು ಮತ್ತು ನಿಯಂತ್ರಣ ತೆಗೆದುಕೊಳ್ಳಬೇಕೆಂದು. ಪ್ರೇಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ಧರ್ಮದ ಪ್ರಕಾರ ನೀವು ಯೋಚನೆ ಮಾಡಬೇಡಿರಿ, ಯೋಚನೆ ಮಾಡಿರಿ. ಪ್ರಭು ನಿಯಂತ್ರಣದಲ್ಲಿದ್ದಾರೆ. ಏನು ಮಾಡದೆ, ನೀನು ಏನು ಮಾಡದೆ ತನ್ನ ನಿಯಂತ್ರಣದಲ್ಲಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಎಷ್ಟು ಜನ ನೀವು ರೆಡಿ ಆಗಿದ್ದೀರಿ? ನೀವು ನಿಜವಾಗಲೂ ರೆಡಿ ಆಗಿದ್ದೀರಿ? ನೀವು ಎದಕ್ಕೆ ತಯಾರಾಗಿದ್ದೀರಿ? ದೇವರ ವಾಕ್ಯಕ್ಕೋಸ್ಕರ. ಪ್ರೇಸ್ ದ ಲಾರ್ಡ್. ಇದು ನಮಗೆ ಯಾವ ವರ್ಷವಾಗಿದೆ? ತಯಾರಿ ಮಾಡಿಕೊಳ್ಳುವ ವರ್ಷವಾಗಿದೆ ಮತ್ತು ತಯಾರಿ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ನಾವು ಹೇಳಿದೆವು ನಿಮಗೆ ಅದು ಸಿಗುವುದಿಲ್ಲ, ಯಾವುದು ನೀವು ಬಯಸುತ್ತೀರಿ ಅದು ಸಿಗುತ್ತದೆ. ಯಾವುದಕ್ಕೆ ನೀವು ತಯಾರಾಗಿದ್ದೀರಿ ಅದನ್ನು ನೀವು ಮರೆಯಬೇಡಿರಿ. ನಾವು ಮೇಲೆ ಇದನ್ನು ನಿಮಗೆ ನೆನಪು ಮಾಡಿಕೊಡುತ್ತಿದ್ದೇವೆ ಮತ್ತು ಪ್ರಾರ್ಥನೆಯ ಜೊತೆಯಲ್ಲಿ ನೀವು ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಬೇಕೆಂದು. ಪ್ರಾರ್ಥನೆಗೆ ನಿಮ್ಮದೇ ಆದ ಒಂದು ಸ್ಥಾನವಿದೆ. ಪ್ರಾರ್ಥನೆಯು ಕೂಡ ನಮಗೆ ತಯಾರಿ ಮಾಡುತ್ತದೆ. ಎಲ್ಲ ಕೆಲಸಕ್ಕೋಸ್ಕರ ದೇವರು ನಮ್ಮ ಜೀವಿತದಲ್ಲಿ ಮಾಡಲು ಬಯಸುತ್ತಾರೆ. ಬಹಳ ಮುಖ್ಯವಾಗಿದೆ. ತಯಾರಿ ಮೇಲೆ ನೀವು ಧ್ಯಾನ ಮಾಡಬೇಕು ಮತ್ತು ಪರಮೇಶ್ವರನ ಬಯಸುತ್ತಾನೆ ನಾವು ಏನು ಮಾಡಬೇಕು? ತಯಾರಿ ಮಾಡಿಕೊಳ್ಳಬೇಕು. ಅವ್ರಿಗೆ ಹೇಳಿರಿ, ದೇವರು ಬಯಸುತ್ತಾರೆ ನಾವು ತಯಾರಿ ಮಾಡಿಕೊಳ್ಳಬೇಕೆಂದು. ದೇವರು ಬಯಸುತ್ತಾರೆ ನಾವು ತಯಾರಿ ಮಾಡಿಕೊಳ್ಳಬೇಕೆಂದು. ಮತ್ತಾಯ 26ನೇ ಅಧ್ಯಾಯ ನಾವು 1 ಮತ್ತು 2ನೇ ವಾಕ್ಯ. ಮತ್ತು ತಯಾರಿಯ ಸಮಯದಲ್ಲಿ ನೀವು ಅದನ್ನು ಹಾಳು ಮಾಡಬೇಡಿರಿ. ಪ್ರತಿಯೊಂದು ಸಮಯವು ತಯಾರಿಯ ಸಮಯವಾಗಿರುವುದಿಲ್ಲ. ಪ್ರೇಸ್ ದ ಲಾರ್ಡ್. ಮತ್ತು ನೀವು ತಿಳಿದುಕೊಳ್ಳಿರಿ, ಭಾರತದಲ್ಲಿ ಎಕ್ಸಾಮ್ಸ್ ನಡೀತಾ ಇದ್ದಾವೆ. ಅವು ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಆಗುತ್ತವೆ ಇನ್ನು. ಮತ್ತು ಅದರ ಮೊದಲು ತಯಾರಿಯ ಸಮಯವಿರುತ್ತದೆ. ಮತ್ತು ನಮಗೆ ಹೇಳಲು ಆಗುವುದಿಲ್ಲ ನಮಗೆ ಎಕ್ಸಾಮ್ ಟೈಮಲ್ಲಿ ತಯಾರಿಯ ಸಮಯ ಬೇಕೆಂದು. ಪ್ರೇಸ್ ದ ಲಾರ್ಡ್. ಇಷ್ಟು ಇಂಪಾರ್ಟೆಂಟ್. ತಯಾರಿ ಮಾಡಿಕೊಳ್ಳುವ ಸಮಯ ಸಿಕ್ಕರೆ ನಾವು ತಯಾರಿ ಮಾಡಿಕೊಳ್ಳಬೇಕು. ಮತ್ತು ಅದು ಆ ಸಮಯವೆಲ್ಲ ನೀವು ಫ್ರೆಂಡ್ಸ್ ಜೊತೆಗೆ ಹೀಗೆ ಟೈಮ್ ಪಾಸ್ ಮಾಡುವುದು ಮತ್ತು ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ಏನು ಮಾಡಬಾರ್ದಾಗಿತ್ತು ಅದನ್ನು ನೀವು ಮಾಡಿಕೊಂಡು ಇರುವುದು. ಲೋಕವು ನಿಮಗೆ ಹೇಳುವುದಿಲ್ಲ ಯಾವುದು ಒಳ್ಳೆಯದಾಗಿದೆ ಯಾವುದು ಕೆಟ್ಟದಾಗಿದೆ. ಲೋಕವು ನಿಮಗೆ ಹೇಳುವುದಿಲ್ಲ ಯಾವುದು ಕೆಟ್ಟದಾಗಿದೆ ಯಾವುದು ಒಳ್ಳೆಯದಾಗಿದೆ. ಅದು ಬಯಸುತ್ತದೆ ನೀವು ಕೆಟ್ಟ ದಾರಿಯಲ್ಲಿ ಹೋಗಬೇಕು ಮತ್ತು ಕೆಟ್ಟ ದಾರಿಯನ್ನು ಹಿಡಿಯಬೇಕು. ಆದರೆ ದೇವರು ಬಯಸುತ್ತಾರೆ ನೀವು ಒಳ್ಳೆ ದಾರಿಯಲ್ಲಿ ಹೋಗಬೇಕೆಂದು. ಮತ್ತು ದೇವರು ಹೇಳುವರು ಯಾವುದು ಒಳ್ಳೆಯದಾಗಿದೆ ಯಾವುದು ಕೆಟ್ಟದಾಗಿದೆ. ಲೋಕದ ವಿಷಯವಾಗಿದೆ. ಅದು ಚಿಕ್ಕ ವಿಷಯವನ್ನು ದೊಡ್ಡದು ಮಾಡುತ್ತದೆ, ದೊಡ್ಡ ವಿಷಯವನ್ನು ಚಿಕ್ಕದ ಮಾಡುತ್ತದೆ. ಲೋಕವು ಹೀಗೆ ನಡೆಯುತ್ತಿದೆ. ಯಾವ ವಿಷಯದ ಮೂಲ್ಯವಿಲ್ಲವೋ ಅದನ್ನು ಬಹುಮೂಲ್ಯ ಮಾಡಿಕೊಂಡಿದೆ ಲೋಕವು. ಬಹುಮೂಲ್ಯ. ಅವರು ಹೇಳಿದ್ದಾರೆ ಮಾಸ್ಕ್ ಅನ್ನು ಹಾಕಿಕೊಳ್ಳುವುದು ಬಹಳ ಮುಖ್ಯವಾಗಿದೆ, ಆದರೆ ಅದರ ವ್ಯಾಲ್ಯೂ ಇಲ್ಲ. ಪ್ರೇಸ್ ದ ಲಾರ್ಡ್. ಸೋಷಿಯಲ್ ಡಿಸ್ಟೆನ್ಸ್ ನ ಯಾವುದೇ ವ್ಯಾಲ್ಯೂ ಇಲ್ಲ. ಪ್ರೇಸ್ ದ ಲಾರ್ಡ್. ಅವರು ಹೇಳುತ್ತಾರೆ ವ್ಯಾಕ್ಸಿನ್ ಅನ್ನು ಹಾಕಿಕೊಳ್ಳಿರಿ. ವ್ಯಾಕ್ಸಿನ್ ಹಾಕಿಕೊಂಡ ಮೇಲೂ ಕೂಡ ಮಾಸ್ಕ್ ಹಾಕಿಕೊಳ್ಳಿರಿ. ಏನು ವ್ಯಾಕ್ಸಿನ್ ಹಾಕಿಕೊಂಡ ಮೇಲೆ ಮಾಸ್ಕ್ ಹಾಕುವ ಅವಶ್ಯಕತೆ ಇಲ್ಲ. ಹಲೋ, ವ್ಯಾಕ್ಸಿನ್ ಹಾಕಿಕೊಂಡ ಮೇಲೆಯೂ ಮಾಸ್ಕ್ ಹಾಕಿದ್ರೆ ಅದರ ಉಪಯೋಗ ಇಲ್ಲ. ಏಕೆಂದ್ರೆ ವ್ಯಾಕ್ಸಿನ್ ಅಲ್ಲಿ ಅವರು ಬಹಳಷ್ಟು ಹಣವನ್ನು ವ್ಯಯ ಮಾಡಿದ್ದಾರೆ. ಅವರ ಗೆಳೆಯರು ಅವರಿಗೆ ಎಲೆಕ್ಷನ್ ಅನ್ನು ಎದುರಿಸಲು ಹಣವನ್ನು ಕೊಟ್ಟಿದ್ದಾರೆ. ಅವರಲ್ಲಿ ಯಾವುದೇ ವಿಷಯವಿಲ್ಲ. ಅವರು ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದಾರೆ. ಅವರು ನಮಗೆ ಹೇಳುತ್ತಿರುವರು ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡಿ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡುವರು. ಅದಕ್ಕಾಗಿ ನೀವು ಬುದ್ಧಿಮಾನರಾಗಬೇಕು. ದೇವರ ವಾಕ್ಯದಿಂದ ನೀವು ತಿಳಿದುಕೊಳ್ಳಬೇಕು ಯಾವುದು ಕೆಟ್ಟದಿದೆ ಯಾವುದು ಒಳ್ಳೆಯದಿದೆ, ಯಾವುದು ಸರಿದೆ ಯಾವುದು ತಪ್ಪಿದೆ. ಪ್ರೇಸ್ ದ ಲಾರ್ಡ್. ಮತ್ತಾಯ 26 1ನೇ ವಾಕ್ಯ. ಯೇಸು ಈ ಮಾತುಗಳನ್ನೆಲ್ಲ ಆಡಿ ಮುಗಿಸಿದ
ಮೇಲೆ ತನ್ನ ಶಿಷ್ಯರಿಗೆ 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆ ಎಂದು ಬಲ್ಲಿರಿ. ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಲ್ಪಡೋಣವಾಗುವುದು ಎಂದು ಹೇಳಿದನು. ಪ್ರೇಸ್ ದ ಲಾರ್ಡ್. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯವನ್ನು ಯೇಸು ಸ್ವಾಮಿಯವರು ಹೇಳಿದರು. ಯೇಸು ಮಾತುಗಳನ್ನೆಲ್ಲ ಆಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ 2 ದಿನಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆ ಎಂದು ಬಲ್ಲಿರಿ. ಆಗ ಮನುಷ್ಯಕುಮಾರನ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡೋಣವಾಗುವುದು ಎಂದು ಹೇಳಿದನು. ಅವನು 2 ದಿನದ ಮಾತುಗಳನ್ನು ಹೇಳುತ್ತಿರಬೇಕಾದ್ರೆ ಅವನು 2 ವರ್ಷದ ಹಿಂದಿನ ಮಾತುಗಳನ್ನು ಹೇಳುತ್ತಿದ್ದನು. ಆತನು ಪಸ್ಕ ಹಬ್ಬದ ಮಾತುಗಳನ್ನು ಆಡುತ್ತಿದ್ದನು. ನೀವು ದೃಷ್ಟಾಂತಗಳನ್ನು ಓದಿದಾಗ ಅಲ್ಲಿ ಭವಿಷ್ಯವಾಣಿಗಳ ಮಾತುಗಳನ್ನು ಆಡಲಾಗುತ್ತದೆ. ಅದರ ಸಂಬಂಧ ಬೇರೆ ವಿಷಯದ ಜೊತೆ ಇರುತ್ತದೆ. ಇಲ್ಲಿ ಮತ್ತು ಹೇಗೆ ಗೊತ್ತು ಮಾಡಲಾಗುತ್ತದೆ 2 ದಿನ ಅಂದರೆ 2 ವರ್ಷಗಳ ಕಾಲವಾಗಿದೆ ಎಂದು. ಸತ್ಯವೇದದ ಪ್ರಕಾರ 1 ದಿನವು 1 ವರ್ಷದ ಸಮಯವಾಗಿದೆ. 1 ವರ್ಷದ ಸಮಯವು 1 ದಿನದ ವರ್ಷವಾಗಿದೆ. ಪ್ರೇಸ್ ದ ಲಾರ್ಡ್. ಇಲ್ಲಿ ಲಿಖಿತವಾಗಿ ಇಲ್ಲಿ ಬೈಬಲ್ ಹೇಳುತ್ತಿದೆ 1 ದಿನವು 1 ವರ್ಷವಾಗಿದೆ. ಇಲ್ಲಿ ಜ್ಞಾನದ ಆಧಾರದ ಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಿದ್ದರು. 2 ದಿನ ಆದ ಮೇಲೆ ಪಸ್ಕ ಹಬ್ಬದಲ್ಲಿ 2 ದಿನಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆ ಎಂದು ಬಲ್ಲಿರಿ. ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡೋಣವಾಗುವುದು ಎಂದು ಹೇಳಿದನು. ಇಲ್ಲಿ ಯೇಸು ಸ್ವಾಮಿಯವರು 2 ದಿನದ ಬಗ್ಗೆ ಹೇಳಿದರು. ಇಲ್ಲಿ ಅವರು 2 ವರ್ಷಗಳ ಮಾತನ್ನು ಆಡುತ್ತಿದ್ದಾರೆ. ಇದರಲ್ಲಿ ಪಸ್ಕ ಹಬ್ಬದ ಬಗ್ಗೆ ಅವರು ಮಾತನಾಡುತ್ತಿದ್ದರು. ಇದರಲ್ಲಿ ನೀವು ಲಕ್ಷ್ಯ ಇಡಬೇಕು. ಪ್ರೇಸ್ ದ ಲಾರ್ಡ್. ಪಸ್ಕ ಹಬ್ಬವು ಎರಡನೇದಾಗಿ ಇದು ಇಂಗ್ಲಿಷ್ ನಲ್ಲಿ ಪಾಸ್ ಓವರ್ ಅನ್ನುತ್ತಾರೆ. ಅದನ್ನು ನೀವು ತಿಳಿಯಬೇಕಾಗುತ್ತದೆ. ಏಕೆಂದರೆ ನೀವು ಯೇಸುವಿನ ಮಾತನ್ನು ತಿಳಿಯಬೇಕೆಂಬುದು. ವಿಮೋಚನಾ ಕಾಂಡ 12ನೇ ಅಧ್ಯಾಯ 12ರಿಂದ 14ನೇ ವಾಕ್ಯವನ್ನು ಓದೋಣ. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರನ್ನಾಗಲಿ ಪಶುಗಳನ್ನಾಗಲಿ ಚೊಚ್ಚಲಾಗಿರುವವರೆಲ್ಲನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ಪ್ರೇಸ್ ದ ಲಾರ್ಡ್. ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ನಾನು ಐಗುಪ್ತದವರನ್ನು ಸಂಹರಿಸುವುದಾಗ ನಿಮಗೆ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಮುಂದಿನ ವಾಕ್ಯವನ್ನು ಓದೋಣ. ಆ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲಾಂತರಕ್ಕೂ ಆಚರಿಸಬೇಕು. ಪ್ರೇಸ್ ದ ಲಾರ್ಡ್. ಇಲ್ಲಿ ಇಸ್ರೇಲರು ಐಗುಪ್ತದಲ್ಲಿ ಬಂದೆಯಾಗಿದ್ದರು. ಅಂದರೆ ಮೋಸೆ ಮೂಲಕ ಅವರನ್ನು ಹೊರಗೆ ತರಲಾಯಿತು, ಬಿಡಿಸಲಾಯಿತು. ಅಲ್ಲಿ 10 ಚಮತ್ಕಾರಗಳಾದವು. ಅದಾದ ಮೇಲೆ ಕೊನೆಯ ಚಮತ್ಕಾರ ಆಗುವುದು ಅಲ್ಲಿ ಬಹಳ ಮುಖ್ಯವಾಗಿ. ಅಲ್ಲಿ ದೇವರು ಹೇಳಿದರು, ನಾನು ಚೊಚ್ಚಲ ಮಕ್ಕಳನ್ನು ಸಂಹರಿಸುವೆನೆಂದು ನೀವು ನನ್ನ ಜನರನ್ನು ಹೊರಡಲು ಬಿಡದಿದ್ದರೆ. ಇಲ್ಲಿ ಹೋಗುವುದಕ್ಕಿಂತ ಮುಂಚೆ ದೇವರು ಹೇಳಿದರು ಇಸ್ರಾಯೇಲ್ ಮಕ್ಕಳಿಗೆ ನೀವು ಏನು ಮಾಡಬೇಕೆಂದು. ಅವರು ಕುರಿ ಮರಿಗಳನ್ನಾಗಲಿ ಆಡು ಮರಿಗಳನ್ನಾಗಲಿ ಬಲಿ ಕೊಡಬೇಕೆಂದು ದೇವರು ಹೇಳಿದರು. ಆ ರಥವನ್ನು ಬಾಗಿಲಿಗೆ ಹಚ್ಚಬೇಕೆಂದು ಹೇಳಿದ್ದರು. ಬಾಗಿಲ ಮುಂದೆ ಹಚ್ಚಬೇಕೆಂದು ಹೇಳಿದರು ದೇವರು. ಅದಾದ ಮೇಲೆ ದೇವರು ಹೇಳಿದರು, ಆ ರಥವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಹೇಳಿದರು 2 ವರ್ಷ ನಂತರ ನಾನು ಬರುತ್ತಾ ಇದ್ದೇನೆಂದು. 2 ದಿನದ ನಂತರ ನಾನು ಬರುತ್ತಿದ್ದೇನೆಂದರೆ 2 ವರ್ಷದ ಮಾತನ್ನು ಅವರು ಹೇಳಿದರು. ಇಲ್ಲಿ 2 ವರ್ಷ ಎಂದು ಹೇಳಲಾಗುತ್ತದೆ. ಇಲ್ಲಿ ಪಸ್ಕ ಹಬ್ಬದ ಮಾತು ಅಂದರೆ ಇಲ್ಲಿ ಜನರು ಊಟ ಮಾಡುತ್ತಿದ್ದರು. ಆದ್ರೆ ಪಸ್ಕ ಹಬ್ಬದ ತಿನ್ನುವುದರಿಂದ ಕುಡಿಯುವುದರಿಂದ ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲ. ಯಾವುದೇ ಸಂಬಂಧವಿಲ್ಲ. ಆದರೆ ಪಸ್ಕದ ಹಬ್ಬದ ನ್ಯಾಯ ಸಂಬಂಧದ ವಿಚಾರವಾಗಿದೆ. ಅಂದ್ರೆ ಪಸ್ಕದ ಹಬ್ಬದ ದಿನ ನ್ಯಾಯ ಆಗುವುದು. ಹೇಳಿರಿ, ಇಲ್ಲಿ ನ್ಯಾಯವಾಗುವುದು. ಯಾರ್ದ ನ್ಯಾಯವಾಗುವುದು? ಐಗುಪ್ತ ದೇಶದ ನ್ಯಾಯವಾಗುವುದು. ಅಂದ್ರೆ ದೇವರು ಹೇಳಿದರು, ನಾನು ಐಗುಪ್ತ ದೇಶದ ನ್ಯಾಯವನ್ನು ಮಾಡುತ್ತೇನೆ ಎಂದು. ನಾನು ಐಗುಪ್ತ ದೇಶದ ನ್ಯಾಯ ಮಾಡುವೆನೆಂದು. ನಾನು ಅವರಿಗೆ ಶಿಕ್ಷಿಸುವೆನೆಂದು. ಇಲ್ಲಿ ತಿಳಿಯಬೇಕಾಗುತ್ತದೆ ಬೈಬಲ್ ಅಲ್ಲಿ ಪಸ್ಕ ಹಬ್ಬ ಏನು ಹೇಳುತ್ತದೆ, ಪಸ್ಕ ಹಬ್ಬವನ್ನು ಹೇಗೆ ಅದನ್ನು ಉಪಯೋಗಿಸಲಾಗಿತ್ತು. ಪ್ರೇಸ್ ದ ಲಾರ್ಡ್. ಅವರು ಹೇಳುತ್ತಿದ್ದರು ಪಸ್ಕ ಹಬ್ಬವು ಒಂದು ನ್ಯಾಯದ ಘಟನೆಯಾಗಿದೆ. ಪಸ್ಕ ಹಬ್ಬದ ಊಟದ ಜೊತೆ ಯಾವುದೇ ಸಂಬಂಧವಿರಲಿಲ್ಲ. ಅವರು ಊಟ ಅದಕ್ಕಾಗಿ ಮಾಡಿದರು, ಅವರು ಅದರಿಂದ ಉಳಿಯಬೇಕೆಂದು. ನಾಶದ ಆತ್ಮನು ಬಂದಾಗ ಅವರು ಒಳಗೆ ಇರಬೇಕೆಂದು ಅಲ್ಲಿ ಬಯಸಲಾಗುತ್ತದೆ. ಅವರು ಒಳಗೆ ಇರಬೇಕೆಂಬುದು ಅಲ್ಲಿ ದೃಢವಾಗಿತ್ತು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಮೇಲಿಂದ ಮೇಲೆ ಹೇಳಿದರು, ನೀವು ಪಸ್ಕ ಹಬ್ಬವನ್ನು ಮಾಡಿರಿ ಎಂದು. ನ್ಯಾಯವನ್ನು ಇಡಬೇಕಾಗಿತ್ತು. ಯಾವುದನ್ನು ಇಡಬೇಕಾಗಿತ್ತು? ಯಾವ ನ್ಯಾಯವನ್ನು ಅವರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿತ್ತು? ಅಲ್ಲಿ ಸಂಹಾರವಾಗಿತ್ತು ಮತ್ತು ಆ ನ್ಯಾಯದಿಂದ ಅವರು ಉಳಿದಿದ್ದರು. ಹಲೋ, ನೀವು ಕೇಳುತ್ತಿದ್ದೀರಾ? ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ವಾಕ್ಯವನ್ನು ಓದಿದ್ದು 2 ದಿನ ಆದ ಮೇಲೆ ದೇವರ ಮಗನು ಬರುವನು, 2 ದಿನಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆ ಎಂದು. ಪಸ್ಕದ ಹಬ್ಬ ಬರುತ್ತಿದೆ ಎಂದು ಅಲ್ಲಿ ನೀವು ಪಸ್ಕ ಹಬ್ಬವನ್ನು ತಿಳಿಯಬೇಕಾಗುತ್ತದೆ. ವಾಕ್ಯವನ್ನು ಓದೋಣ. ಲೂಕ 22ನೇ ಅಧ್ಯಾಯ 14ನೇ ವಾಕ್ಯದಿಂದ ಓದೋಣ. ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೊಲೋತರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು
ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ. ಈ ಘಟನೆಯನ್ನು ನಾವು ನೋಡಿದ್ದೇವೆ. ಅವನು ಹೇಳಿದನು, ನಾನು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಆತನು ಮತ್ತೆ ನ್ಯಾಯದ ಬಗ್ಗೆ ಮಾತನಾಡುತ್ತಿದ್ದನು. ಆತನು ಹೇಳುತ್ತಿದ್ದನು, ದೇವರ ರಾಜ್ಯದಲ್ಲಿ ಈ ಪಸ್ಕವು ನೆರವೇರುವ ತನಕ ಆತನು ಊಟ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದನು. ಆತನು ಹೇಳುತ್ತಿದ್ದನು, ಲೋಕದ ನ್ಯಾಯ ಆಗುವವರೆಗೆ ನೀವು ನೆನಪಿನಲ್ಲಿಟ್ಟುಕೊಳ್ಳಿರಿ. ಆತನು ಏನು ಹೇಳುತ್ತಿದ್ದನು? ಆತನು ತನ್ನ ಶಿಷ್ಯರು ಕೂಡ ಊಟ ಮಾಡುತ್ತಿದ್ದನು. ಎಷ್ಟು ಜನರಿಗೆ ನೆನಪು ಬರ್ತಾ ಇದೆ? ಇಲ್ಲಿ ಆತನು ತನ್ನ ಶಿಷ್ಯರು ಕೂಡ ಊಟ ಮಾಡುತ್ತಿದ್ದನು. ಆತನು ಹೇಳುತ್ತಿದ್ದನು, ನಾವು ಹೇಗೆ ಒಟ್ಟಿಗೆ ಕೂಡಿ ಊಟ ಮಾಡುತ್ತಿದ್ದೇವೆ, ಅದು ಮತ್ತೆ ಬರುವುದಿಲ್ಲ ಎಂದು. ಯಾವಾಗ ಆಗುವುದಿಲ್ಲ ಅಂದರೆ ಯಾವಾಗ ದೇವರ ರಾಜ್ಯದಲ್ಲಿ ಪಸ್ಕ ಹಬ್ಬವು ಪೂರ್ತಿ ಆಗುವುದಿಲ್ಲ ಅವರೆಗೂ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ಪಸ್ಕ ಹಬ್ಬವು ಪೂರ್ತಿ ಆಗುವವರೆಗೂ ಇದು ಪೂರ್ತಿ ಆಗುವುದಿಲ್ಲ ಎಂದು ಯೇಸು ಸ್ವಾಮಿ ಹೇಳಿದರು. ಹಲ್ಲೆಲೂಯಾ. ಆತನು ಏನು ಮಾತನಾಡುತ್ತಿದ್ದನು? ಆತನು ವಿಶ್ವದ ನ್ಯಾಯದ ಬಗ್ಗೆ ಮಾತನಾಡುತ್ತಿದ್ದನು. ಪ್ರೇಸ್ ದ ಲಾರ್ಡ್. ಆತನು ವಿಶ್ವದ ನ್ಯಾಯದ ಬಗ್ಗೆ ಮಾತನಾಡುತ್ತನು. ವಿಶ್ವದ ನ್ಯಾಯದ ಬಗ್ಗೆ, ಲೋಕದ ನ್ಯಾಯದ ಬಗ್ಗೆ. ಆ ನ್ಯಾಯವು ಯೇಸು ಸ್ವಾಮಿ ಇನ್ನೊಮ್ಮೆ ಮರಳಿ ಬರುತ್ತಾರೆ. ಹಲ್ಲೆಲೂಯಾ. ಆತನು ಮತ್ತೆ ಬರುವಾಗ ಆತನು ತಿರುಗಿ ಹೋಗಲು ಬರುವುದಿಲ್ಲ. ಮೊದಲನೇ ಸಲ ಯೇಸು ಸ್ವಾಮಿ ಬಂದರು, ಆತನು ಲೋಕವನ್ನು ರಕ್ಷಿಸಲು ಬಂದರು. ಆತನು ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು. ಆತನು ಪಾಪದಿಂದ ಬಿಡುಗಡೆ ಕೊಟ್ಟನು. ಪ್ರೇಸ್ ದ ಲಾರ್ಡ್. ಎರಡನೇ ಪಸ್ಕವು ಇದಾಗಿದೆ. ಆತನು ಬರುವುದು ನ್ಯಾಯಕ್ಕೋಸ್ಕರ, ನ್ಯಾಯ ವಿಚಾರಣೆಗಾಗಿ ಬರುತ್ತಾನೆ. ಪ್ರೇಸ್ ದ ಲಾರ್ಡ್. ಈ ಪಸ್ಕದಲ್ಲಿ ಲೋಕದ ನ್ಯಾಯವನ್ನು ಆತನು ಮಾಡಿದನು, ಏಕೆಂದರೆ ಆತನು ಲೋಕದ ಪಾಪವನ್ನು ಸಹಿಸಿಕೊಂಡಿದ್ದನು. ಆತನು ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು. ಆತನು ಮತ್ತೆ ತಿರುಗಿ ಬರುವನಾಗಿದ್ದನು. ಆತನು ಲೋಕದ ನ್ಯಾಯವನ್ನು ಮಾಡಲು ಬರುತ್ತಿದ್ದನು. ಆ ದಿನವು ಆತನು ರಕ್ಷಿಸಲು ಬಂದಿದ್ದನು. ಆದ್ರೆ ಆತನು ಮತ್ತೊಮ್ಮೆ ಬರುತ್ತಿರುವುದು ಲೋಕಕ್ಕೆ ನ್ಯಾಯವನ್ನು ತೀರಿಸಲು. ಪ್ರೇಸ್ ದ ಲಾರ್ಡ್. ಲೋಕಕ್ಕೆ ನ್ಯಾಯವನ್ನು ತೀರಿಸಲು ಬರುವನು. ಲೋಕಕ್ಕೆ ನ್ಯಾಯ ತೀರ್ಪು ಕೊಡಲು ಬರುವನು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಅದೇ ಕಾರಣವಿದೆ ನಮಗೆ ಸಿಕ್ಕಿರುವ ಈ ಕಾಲವನ್ನು ತಿಳಿಯುವುದು ಬಹಳ ಮುಖ್ಯವಾಗಿದೆ. ನಾವು ಬಹಳ ಗಂಭೀರ ಸಮಯದಲ್ಲಿ, ಬಹಳ ಕಠಿಣ ಸಮಯದಲ್ಲಿ ಇದ್ದೇವೆ. ಯೇಸು ಸ್ವಾಮಿ ಹೇಳಿದರು 2 ವರ್ಷಗಳ ಮಾತು, ಅಂದ್ರೆ 2 ದಿನ, ಅದು 2 ವರ್ಷವಾಗಿ. ಯೇಸು ಸ್ವಾಮಿ ಸ್ವರ್ಗಕ್ಕೆ ಹೋದ ಮೇಲೆ ಇವಾಗ 2 ವರ್ಷ ಆಗಿದೆ. 2000 ವರ್ಷಗಳು ಆಗಿದ್ದಾವೆ. ಪ್ರೇಸ್ ದ ಲಾರ್ಡ್. 2021ನೇ ವರ್ಷದಲ್ಲಿದ್ದೇವೆ. ಯೇಸು ಸ್ವಾಮಿ ಅವರು ನಮಗೆ ಇದರ ಮೂಲಕ ಹೇಳಿದ್ದಾರೆ. ಆ ಲೆಕ್ಚರ್ ನ ದಿನಾಂಕವನ್ನು 2023, 2026 ಅಥವಾ 2030. ಯಾರಿಗೆ ಇದನ್ನು ಹೇಳಲು ಬಿಡಬೇಡಿರಿ. ಯೇಸು ಸ್ವಾಮಿ ಬರುವುದು ಇನ್ನು ಬಹಳ ದಿವಸವಾಗಿದೆ. ಬಹಳ ದಿವಸಗಳು ಬೇಕು ಎಂದು ನಾವು ಬಹಳ ಸಮೀಪ ಬಂದಿದ್ದೇವೆ. ಈ ತಯಾರಿಯನ್ನು ಲೋಕ ಮಾಡಿಕೊಳ್ಳುವುದಿಲ್ಲ. ಲೋಕಕ್ಕೆ ಗೊತ್ತಿಲ್ಲ ಅವರದು ಯಾವ ರೀತಿ ನ್ಯಾಯ ಆಗುತ್ತಿದೆ ಎಂದು. ಲೋಕಕ್ಕೆ ಗೊತ್ತಿಲ್ಲ ಯಾವುದೇ ರೀತಿ ಆಪತ್ತು ಅವರ ಮೇಲೆ ಬರುತ್ತಿದೆ ಎಂದು. ಅವರು ಹೇಗೆ ಜೀವಿಸಿದ್ರು ಹಾಗೆ ಜೀವಿಸುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಅವರಿಗೆ ಸ್ವಲ್ಪ ಕೂಡ ಐಡಿಯಾ ಕೂಡ ಇಲ್ಲ. ಅವರಿಗೆ ಸ್ವಲ್ಪ ಕೂಡ ಐಡಿಯಾನೇ ಇಲ್ಲ. ಸ್ವಲ್ಪ ಕೂಡ ಅವರಿಗೆ ಯಾವುದೇ ಗಾಳಿ ತಾಗಿಲ್ಲ ಏನು ಆಗುವುದಿದೆ ಎಂದು. ಲೋಕ ಮೊದಲು ನಡೆಯುತ್ತಿತ್ತು, ಲೋಕ ಇವಾಗಲೂ ನಡೆಯುತ್ತಿದೆ. ಆದ್ರೆ ಲೋಕದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತಿವೆ. ನಿಮ್ಗೆ ಆ ಲೋಕದ ಬದಲಾವಣೆಯನ್ನು ತಿಳಿಯಬೇಕಾಗುತ್ತು. ಆ ಪಸ್ಕದ ಮುಂಚೆ ಸಭೆಯಲ್ಲಿ ರ್ಯಾಪ್ಚರ್ ಆಗುವುದು. ಪ್ರೇಸ್ ದ ಲಾರ್ಡ್. ಆ ಪಸ್ಕದ ಹಬ್ಬದ ದಿನ ಇಸ್ರಾಯೇಲ್ ಜನರು ಮಕ್ಕಳು ಅವರು ಮನೆಯೊಳಗೆ ಮನೆಯಲ್ಲಿ ಕೂತಿದ್ದರು. ನಿಮ್ಗೆ ನೆನಪಿದೆಯಾ? ಅವರ ನ್ಯಾಯ ಆಗಲಿಲ್ಲ, ಅವರು ರಕ್ಷಿಸಲ್ಪಟ್ಟರು. ಹಾಗೆ ಯೇಸು ಸ್ವಾಮಿ ಇನ್ನೊಮ್ಮೆ ಬರುವಾಗ ಸಭೆಯು ನಾವನ್ನು ಮತ್ತು ನೀವು ಹೇಗೆ ಆತ್ಮಿಕ ಇಸ್ರಾಯೇಲರ್ ಆಗಿದ್ದೇವೆ, ನಮ್ಮದು ರ್ಯಾಪ್ಚರ್ ಆಗುವುದು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಇರುತ್ತಿದೆಯಾ? ಆ ದಿನ ಅವರು ಮನೆಯ ಒಳಗೆ ಇದ್ದರು. ಆದ್ರೆ ನಾವು ಎಲ್ಲಿರುವೆವು? ನಾವು ಸ್ವರ್ಗದಲ್ಲಿ ಇರುವೆವು. ಪ್ರೇಸ್ ದ ಲಾರ್ಡ್. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಮತ್ತು ದೇವರು ಬಯಸುತ್ತಾರೆ ಪ್ರತಿಯೊಬ್ಬ ಹೊಸದಾಗಿ ಜನ್ಮಿಸಿದ ಪ್ರತಿಯೊಂದು ಆತ್ಮವು ಫಸ್ಟ್ ಫ್ಲೈಟ್ ಅಲ್ಲಿ ಹೋಗಬೇಕು, ರ್ಯಾಪ್ಚರ್ ನಲ್ಲಿ ಹೋಗಬೇಕೆಂದು ಬಯಸುತ್ತಾರೆ. ಇದರ ತಯಾರಿ ನಾವು ಮಾಡಿಕೊಳ್ಳುತ್ತಿದ್ದೇವೆ. ನಾವು ರ್ಯಾಪ್ಚರ್ ಆಗಬೇಕೆಂದು. ಅದನ್ನು ನಾವು ಮೊದಲೇ ಹೇಳಿದೆವು. ದೇವರು ಬಯಸುತ್ತಾರೆ ನೀವು ಹೋಗಬೇಕೆಂದು. ಇದು ಮಾತ್ರ ಅಷ್ಟೇ ಸಾಧ್ಯವಲ್ಲ. ಅದಕ್ಕಾಗಿ ನೀವು ತಯಾರಿ ಮಾಡಿಕೊಳ್ಳಬೇಕು. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ನಿಮಗೆ ನೀವು ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ. ನಾವು 2-4 ವಿಷಯಗಳ ಬಗ್ಗೆ ಹೇಳುತ್ತಿದ್ದೇವೆ. ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ ಪ್ರಭುವಿನ ಸೇವೆ ಮಾಡಲು. ದೇವರ ಮನೆಗೋಸ್ಕರ ತಯಾರಿ ಮಾಡಿಕೊಳ್ಳಿ. ಲಾರ್ಡ್. ಸುವಾರ್ತೆಯನ್ನು ಸಾರಲು ತಯಾರಿ ಮಾಡಿಕೊಳ್ಳಿರಿ. 4ನೇ ನಾವು ಹೇಳುತ್ತಿದ್ದೇವೆ, ದೇವರನ್ನು ಭೇಟಿಯಾಗಲು ತಯಾರಿ ಮಾಡಿಕೊಳ್ಳಿರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಬಹಳಷ್ಟು ಜನರು ಹೇಳಬಹುದು ಸ್ವರ್ಗವಿಲ್ಲ, ನರಕವಿಲ್ಲ. ಯಾರು ಹೇಳಿದ್ರು ಇಲ್ಲ ಎಂದು. ಎಲ್ಲ ಮಜಾಕ್ ಆಗಿದೆ. ಇದೊಂದು ಕಾನ್ಫರೆನ್ಸಿ ಇದೆ ಎಂದು. ಇದು ಕಾನ್ಫರೆನ್ಸಿ ಅಲ್ಲ, ಇದು ಸತ್ಯವಾಗಿದೆ. ಆದರೆ ಮೂರ್ಖನು ಹೇಳುತ್ತಾನೆ ದೇವರು ಇಲ್ಲ ಎಂದು. ಲೋಕವು ನಿಮಗೆ ಹೇಳುವುದು ದೇವರು ಇಲ್ಲ ಎಂದು. ನೀವು ನಿಮ್ಮನ್ನು ಚೆಕ್ ಮಾಡಿಕೊಳ್ಳಿರಿ, ನೀವು ಎಲ್ಲಿದ್ದೀರಿ. ಈ ವಿಷಯಗಳು ಹೆಚ್ಚಾದ ಹೋಗುವ ಪುಸ್ತಕಗಳಿಂದ ಆ ವಿಷಯಗಳನ್ನು ತೆಗೆದು ಹಾಕಲ್ಪಡುತ್ತೆ. ನೀವು ಟಿವಿಯಲ್ಲಿ ಪ್ರೋಗ್ರಾಮ್ ನೋಡುವಿರಿ, ಮೂವಿಗಳನ್ನು ನೋಡಿರುವಿರಿ. ಅಲ್ಲೆಲ್ಲ ನಾಸ್ತಿಕ ರೂಪದಲ್ಲಿ ತೋರಲಾಗುವುದು. ಅದು ನಿಮ್ಮನ್ನು ದೇವರಿಂದ ದೂರ ಮಾಡಿ ಒಯ್ಯುವುದು. ಅದು ನಿಮ್ಮನ್ನು ದೇವರಿಂದ ದೂರ ಮಾಡಿಬಿಡುವುದು. ಇದಕ್ಕೆ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು. ದೇವರಿಗೋಸ್ಕರ ಭೇಟಿಯಾಗಲು ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳಬೇಕು. ಜನರು ನಿಮಗೆ ಹೇಳುವರು ದೇವರು ಇಲ್ಲೇ ಇಲ್ಲ. ಯಾರನ್ನು ಭೇಟಿಯಾಗಲು ನೀವು ತಯಾರಿ ಮಾಡಿಕೊಳ್ಳುತ್ತೀರಿ?
ಅವರು ಒಂದು ಒತ್ತಡ ತರುವುದು, ಒಂದು ನಿಯಮ ಮಾಡುವುದು, ದೇವರು ಇಲ್ಲ ಎಂದು ಹೇಳುವರು. ನೀವು ದೇವರನ್ನು ನಂಬಬಾರದೆಂದು ಅವರು ಒತ್ತಡ ತರುವರು ಮತ್ತು ಅವರು ನಿಯಮವನ್ನು ಪಾಲನೆ ಮಾಡುವರು. ನಾನು ತಿಳಿದಿದ್ದೇನೆ, ಕೆನಡಾದಲ್ಲಿ ಯಾರಾದ್ರೂ ಬಂದು ಹೇಳಿದರೆ ನಾನು ದೇವರನ್ನು ನಂಬುವುದಿಲ್ಲ ಎಂದರೆ ಅವರಿಗೆ $10,000 ಅವಾಗೇ ಸಿಗುವುದು. $10,000 ಅನ್ನು ಕೊಡಲಾಗುತ್ತದೆ. ಈ ಮಾತನ್ನು ಹೇಳಲು ನಾನು ದೇವರನ್ನು ನಂಬುವುದಿಲ್ಲ ಎಂದು ನೀವು ನಂಬಲು ಕೂಡ ಸಾಧ್ಯವಾಗುವುದಿಲ್ಲ. ನಿಮಗೆ ಪೂರ್ತಿ ಲೀಗಲ್ ಡಾಕ್ಯುಮೆಂಟ್ ಮಾಡಬೇಕಾಗುತ್ತದೆ. ಅದನ್ನು ಆತರು ಲಿಖಿತವಾಗಿ ನಿಮ್ಮಿಂದ ತೆಗೆದುಕೊಳ್ಳುವರು. ನಿಮಗೆ ಎಲ್ಲಾ ರೀತಿಯ ಲೋಕವನ್ನು, ಎಲ್ಲಾ ರೀತಿಯ ಆಸೆಯನ್ನು ನಿಮಗೆ ತೋರಿಸುವರು. ದೇವರು ಇಲ್ಲ ಎಂದು ಹೇಳಲು ಇದೇ ಕಾರಣವಿದೆ. ನಿಮ್ಮನ್ನು ನೀವು ತಯಾರಿ ಮಾಡಿಕೊಳ್ಳಿರಿ. ಮೋಸದಿಂದ ನಿಮ್ಮ ಹತ್ರ ಬಂದೆ ಅವರಿಗೆ ಉತ್ತರ ಕೊಡಲು ನಿಮ್ಮ ಹತ್ರ ಸರಿಯಾದ ಉತ್ತರವಿರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದೇ ಕಾರಣವಿದೆ ನಾವು ನಿಮಗೆ ಹೇಳುತ್ತಿದ್ದೇವೆ, ತಯಾರಿ ಮಾಡಿಕೊಳ್ಳಿರಿ, ತಯಾರಿ ಮಾಡಿಕೊಳ್ಳಿರಿ. ತಯಾರಿ ಇದು ಒಂದು ಇಂಥ ವಿಷಯವಾಗಿದೆ. ಬಹಳ ಜನರು ತಮ್ಮನ್ನು ತಾವು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಬಹಳ ಕಡಿಮೆ ಜನರು ತಮ್ಮನ್ನು ತಾವು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಅವರು ಬಯಸುತ್ತಾರೆ ಎಲ್ಲದನ್ನು. ದೇವರು ಇದೇ ವಿಷಯಗಳಲ್ಲಿ ನಮಗೆ ಚಿಕ್ಕಂದಿನಿಂದ ದೇವರು ನನಗೆ ಸಹಾಯ ಮಾಡಿದ್ದಾರೆ. ಹೋಗಲು ಒಳ್ಳೆ ವಿಷಯಕ್ಕೋಸ್ಕರ ನಾನು ತಯಾರಿ ಮಾಡಿಕೊಳ್ಳುತ್ತೇನೆ. ನೀವು ನನಗಿಂತ ಒಳ್ಳೆಯದಾಗಿ ಹಿಂದಿ ಮಾತನಾಡಿದರೆ ನಾನು ನಿಮ್ಮ ಕೂಡ ಕಲಿಯುತ್ತೇನೆ. ನೀವು ನನಗಿಂತ ಒಳ್ಳೆಯದಾಗಿ ಮರಾಠಿ ಮಾತನಾಡಿದರೆ ನಾನು ನಿಮ್ಮ ಹತ್ರ ಕಲಿಯುತ್ತೇನೆ. ನೀವು ನನಗಿಂತ ಒಳ್ಳೆಯದಾಗಿ ಇಂಗ್ಲಿಷ್ ಮಾತನಾಡಿದರೆ ನಾನು ನಿಮ್ಮ ಹತ್ರ ಕಲಿಯುತ್ತೇನೆ. ನನಗೆ ಹೇಳುವ ಅವಶ್ಯಕತೆ ಇಲ್ಲ ಈ ಎಲ್ಲ ವಿಷಯಗಳನ್ನು ಹೀಗೆ ಮಾಡಲಾಗುತ್ತದೆ ಅಂತ. ನನಗೆ ಗೊತ್ತಿದೆ, ನನಗೆ ಅದೇ ಸಿಗುವುದು. ನಾನು ಯಾವುದಕ್ಕೋಸ್ಕರ ತಯಾರಿ ಮಾಡಿಕೊಳ್ಳುತ್ತಿದ್ದೇನೆ. ಕಳ್ಳನಿಗೂ ಮತ್ತು ನನ್ನಲ್ಲಿ ಇದೇ ಅಂತರವಿದೆ. ನನಗೆ ಯಾವುದು ಪಸಂದ ಬರುತ್ತದೆಯೋ, ಇಷ್ಟವಾಗುತ್ತೆಯೋ ಅದನ್ನು ಕಸಿದುಕೊಳ್ಳಲು ಆತನು ಬಯಸುತ್ತಾನೆ. ನಮಗೆ ಯಾವುದು ಒಳ್ಳೆಯದನಿಸುತ್ತದೆ ಅದಕ್ಕೆ ನಾವು ತಯಾರಿ ಮಾಡಿಕೊಳ್ಳುತ್ತೇವೆ. ಪ್ರೈಸ್ ದಿ ಲಾರ್ಡ್. ನಮಗೆ ತಿಳಿದು ಬಂದಿರಬಹುದು, ಕಳ್ಳನಲ್ಲಿ ಮತ್ತು ನನ್ನಲ್ಲಿ ಏನೋ ಅಂತರವಿದೆ. ಕಳ್ಳನು ಏನು ಮಾಡುತ್ತಾನೆ? ಯಾವುದು ತನಗೆ ಇಷ್ಟವಾಗುತ್ತದೆ ಅದನ್ನು ಕಸಿದುಕೊಳ್ಳುತ್ತಾನೆ. ನೀವು ಅದಕ್ಕಾಗಿ ತಯಾರಿ ಮಾಡಿಕೊಳ್ಳುತ್ತೇವೆ. ಅಂಡರ್ಸ್ಟ್ಯಾಂಡ್ ಇಟ್. ಮತ್ತು ಯಾವುದಕ್ಕೆ ನೀವು ತಯಾರಾಗಿದ್ದೀರಾ ಅದನ್ನು ನಿಮಗೆ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಯಾವುದೋ ವಿಷಯಕ್ಕಾಗಿ ನೀವು ತಯಾರಾಗಿದ್ದೀರಾ ಆ ವಿಷಯವು ನಿಮ್ಮ ಹತ್ರ ಬರುತ್ತದೆ. ಆ ವಿಷಯ ನಿಮ್ಮ ಹತ್ರ ಬರುತ್ತಿದ್ದರೆ ನೀವು ಅದನ್ನು ತಯಾರಿ ಮಾಡಿಕೊಳ್ಳುವಿರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ನೀವು ತಯಾರಿ ಮಾಡಿಕೊಂಡಿದ್ದೀರಿ. ತಯಾರಿಯ ಈ ವರ್ಷವನ್ನು ನೀವು ಬಹಳ ಸುಲಭವಾಗಿ ತೆಗೆದುಕೊಳ್ಳಬೇಡಿರಿ. ನೀವು ಯಾವಾಗಲೂ ಆಗುವುದಿಲ್ಲ. ಏಕೆಂದರೆ ತಯಾರಿ ಆದ ಮೇಲೆ ನಾವು ಕೆಲಸ ಕೂಡ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಸಮಯ ಬಹಳ ಕಡಿಮೆ ಇದೆ ಮತ್ತು ನಾವು ತಯಾರಿ ಮಾಡಿಕೊಳ್ಳಬೇಕು. ದೇವರು ನಮ್ಮಿಂದ ದೊಡ್ಡ ಕೆಲಸವನ್ನು ಮಾಡಲು ಬಯಸುತ್ತಾನೆ, ಏಕೆಂದರೆ ಅದಕ್ಕಾಗಿ ನಾವು ತಯಾರಿಯಾಗಿ ಸಿಗಬೇಕೆಂದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ನಮ್ಮಿಂದ ಪ್ರತಿಯೊಬ್ಬರಿಂದಲೂ ದೊಡ್ಡ ಕೆಲಸವನ್ನು ಮಾಡಲು ಬಯಸುತ್ತಾನೆ. ನನ್ನ ಪ್ರಶ್ನೆ ಇದೇ ಆಗಿದೆ, ನೀವು ತಯಾರಾಗಿದ್ದೀರಿ? ಆದ್ರೆ ಬರೀ ಹೇಳುವುದರಿಂದ ತಯಾರಿ ಆಗುವುದಿಲ್ಲ. ಅದಕ್ಕಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರೊಸೀಜರ್ ಕೊಟ್ಟಿದ್ದೇವೆ. ಫಾಸ್ಟರ್ ಕ್ರಿಸ್ ಅವರು ನಮಗೆ ಹೇಳಿದರು ಒಂದೊಂದು ಹೆಜ್ಜೆಯ ಬಗ್ಗೆ. ಮೊದಲು ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ. ಇದಕ್ಕೆ ತಯಾರಿ ಮಾಡಿಕೊಳ್ಳಿರಿ. ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ. ಏಕೆಂದರೆ ದೇವರಿಗೆ ನಿಮ್ಮ ಹೃದಯವು ಬಹಳ ಮುಖ್ಯವಾಗಿದೆ. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಹೃದಯದಿಂದಲೇ ಎಲ್ಲವಿದೆ. ಪ್ರೈಸ್ ದಿ ಲಾರ್ಡ್. 2 ವಾಕ್ಯವನ್ನು ನಾನು ನಿಮಗೆ ತೋರಿಸುತ್ತೇನೆ, ಅದು ನಿಮಗೆ ಸಹಾಯ ಮಾಡುವುದು, ಒಳ್ಳೆಯದಾಗಿ ಮಾಡಲು. ಅಪೊಸ್ತಲಕೃತ್ಯಗಳು 7ನೇ ಅಧ್ಯಾಯ 39ನೇ ವಾಕ್ಯವನ್ನು ಓದೋಣ. ಕೆಲವು ಲೀಡರ್ಸ್ಗೆ ನಾನು ಹೇಳುತ್ತಿದ್ದೆ ಮತ್ತು ಅವರಿಗೆ ನಾನು ತಿಳಿಸುತ್ತಿದ್ದೆ ತಯಾರಿ ಎಷ್ಟು ಮುಖ್ಯವಾಗಿದೆ ಎಂದು. ಪ್ರೈಸ್ ದಿ ಲಾರ್ಡ್. ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶದ ಕಡೆಗೆ ಮನಸ್ಸಿಟ್ಟರು. ಹೇಗೆ ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ ಅದನ್ನು ನಾವು ಫ್ರೇಸ್ ಮಾಡಿದ್ರೆ ಬಹಳ ಒಳ್ಳೆಯದಾಗಿ ನಿಮಗೆ ತಿಳಿದು ಬರುವುದು. Whom the fathers would not but thrust him from them, past heart turned back against to be Egypt. ಇಲ್ಲಿ ಬರೆಯಲಾಗಿದೆ, ಆದರೆ ನಮ್ಮ ಪಿತೃಗಳು ಅವನ ಮಾತುಗಳನ್ನು ಕೇಳುವುದಕ್ಕೆ ಮನಸ್ಸಿಲ್ಲದವರಾಗಿ ಅವನನ್ನು ತಳ್ಳಿಬಿಟ್ಟು ತಿರುಗಿ ಐಗುಪ್ತ ದೇಶದ ಕಡೆಗೆ ಮನಸ್ಸಿಟ್ಟರು. ತಮ್ಮ ಮನಸ್ಸನ್ನು ಹೇಳಿರಿ. ಅವರು ತಮ್ಮ ಮನಸ್ಸಿನಲ್ಲಿ ಮಿಸ್ರದ ಐಗುಪ್ತದ ದೇಶದ ಕಡೆಗೆ ಹೊರಟರು. ಮತ್ತೊಮ್ಮೆ ಹೇಳಿರಿ, ತಮ್ಮ ಮನಸ್ಸನ್ನು ಐಗುಪ್ತದ ದೇಶದ ಕಡೆಗೆ ಹಿಂದಿರುಗಿದರು. ಸರಿ ಇದೆ, ತಮ್ಮ ಮನಸ್ಸನ್ನು ಅವರು ಐಗುಪ್ತದ ದೇಶದ ಕಡೆಗೆ ಮಾಡಿದರು. ಇನ್ನೊಂದು ವಾಕ್ಯವನ್ನು ಓದೋಣ. ಲೂಕ 9ನೇ ಅಧ್ಯಾಯ 62ನೇ ವಾಕ್ಯವನ್ನು ಓದೋಣ. ಉಪ್ಪಿನಲ್ಲಿ ಇಟ್ರಿ, ನಾವು ಮತ್ತೆ ಇದಕ್ಕೆ ಹಿಂದಿರುಗಿ ಬರೋಣ. ಲೂಕ 9ನೇ ಅಧ್ಯಾಯ 62ನೇ ವಾಕ್ಯವನ್ನು ಓದೋಣ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. 2 ವಿಷಯಗಳು ಬಹಳ ಇಂಪಾರ್ಟೆಂಟ್ ಆಗಿವೆ. ಹಿಂದಿನ ವಾಕ್ಯದಲ್ಲಿ ಓದಿದೆವು, ಅವರು ತಮ್ಮ ಮನಸ್ಸಿನಿಂದ ಅವರು ಐಗುಪ್ತ ದೇಶಕ್ಕೆ ಹಿಂದಿರುಗಿ ಹೋದರು. ಆದರೆ ಇಲ್ಲಿ ಹೇಳಲಾಗಿದೆ, ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ. 2 ವಿಷಯಗಳು ಒಂದೇ ವಾಕ್ಯವನ್ನು ಹೇಳುತ್ತಿದೆ. 2 ಸ್ಕ್ರಿಪ್ಚರ್ ಒಂದೇ ಮಾತುಗಳನ್ನು ಹೇಳುತ್ತಿದೆ. ದೇವರಿಗೆ ನಿಮ್ಮ ಹೃದಯವು ಎಷ್ಟು ಮುಖ್ಯವಾಗಿದೆ. ಅಲ್ಲಿ ದೇವರು ಹೇಳಿದರು, ಅವರು ತಮ್ಮ ಮನಸ್ಸಿನಲ್ಲಿ ಹಿಂದಿರುಗಿದರು. ಹೇಳಿರಿ, ತಮ್ಮ ಮನಸ್ಸಿನಲ್ಲಿ ಹಿಂದಿರುಗಿದರು. ಅವರು ವಾಸ್ತವವಾಗಿ ಹಿಂದಿರುಗಿದರು ಅಥವಾ ಮನಸ್ಸಿನಿಂದ ಹಿಂದಿರುಗಿದರು?
ಹೇಗೆ ಹಿಂದಿರುಗಿದರು. ಇಲ್ಲಿ ಲೂಕನ 9ನೇ ಅಧ್ಯಾಯ 62ನೇ ವಾಕ್ಯ. ಯೇಸು ಹೇಳಿದನು, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಏನು ಮಾಡುತ್ತಾನೆ? ಹೋಗುತ್ತಿಲ್ಲ. ಇವಾಗ ಬರೀ ಆತನು ಯೋಚನೆ ಮಾಡುತ್ತಿದ್ದಾನೆ. ಎಲ್ಲಿ ಯೋಚನೆ ಮಾಡುತ್ತಿದ್ದಾನೆ? ಹಲೋ ಬರೆದಿದೆ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಏನು ಮಾಡುತ್ತಾನೆ? ಆತನು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿದ್ದಾನೆ, ನಾನು ಈ ಲೀಡರ್ಸ್ ಅನ್ನು ಬಿಟ್ಟು ಹೋಗಬೇಕೆಂದು. ಅಲ್ಲಿ ಏನು ಬರೆಯಲಾಗಿದೆ? ನಾನು ರಾಜ್ಯದ ಯೋಗ್ಯನಲ್ಲ. ನೀವು ದೇವರ ರಾಜ್ಯದ ವಿಷಯದಲ್ಲಿ ನಿಮ್ಮ ಹೃದಯದಲ್ಲಿ ಹಿಂದಿರುಗಿದಾಗ ಅದು ಅವರಿಗೆ ಇಷ್ಟವಿಲ್ಲ, ಆದರೆ ಮಾಡುವುದು ಬಹಳ ದೂರವಾಗಿದೆ. ಕೇಳುತ್ತಿದ್ದೀರಾ? ದೇವರಿಗೆ ಇದೆಲ್ಲ ಇಷ್ಟ ಇಲ್ಲ. ನೀವು ನಿಮ್ಮ ಹೃದಯದಲ್ಲಿಯೂ ಕೂಡ ಹಿಂತಿರುಗಲು ಸಾಧ್ಯವಿಲ್ಲ. ಯು ಕಾಂಟ್ ಟರ್ನ್ ಬ್ಯಾಕ್. ಏಕೆಂದರೆ ದೇವರಿಗೆ ನಿಮ್ಮ ಹೃದಯವು ತಿಳಿದು ಬರುತ್ತದೆ. ಪ್ರೇಸ್ ದ ಲಾರ್ಡ್. ಇದೇ ಕಾರಣವಿದೆ, ನೀವು ಸತ್ಯವೇದದಲ್ಲಿ ಓದಬಹುದು, ಬಹಳಷ್ಟು ಅರಸರು, ಕಡಿಮೆ ಅರಸರು ಅವರು ಸಫಲರಾದರು. ಇನ್ಫ್ಯಾಕ್ಟ್ ಒಬ್ಬೇ ಅರಸನಿದ್ದನು, ಆತನು ತನ್ನ ಕಣ್ಣ ಮುಂದೆಯೇ ತನ್ನ ಸಿಂಹಾಸನದ ಮೇಲೆ ಆತನ ಹೆಸರು ದಾವೀದನು. ಏಕೆಂದರೆ ದಾವೀದನು ಏನು ಮಾಡಿದರೂ ತನ್ನ ಮನಸ್ಸಿನಿಂದ, ಸತ್ಯವಾದ ಮನಸ್ಸಿನಿಂದ ಮಾಡಿದನು, ಹೃದಯದಿಂದ ಮಾಡಿದನು. ಸತ್ಯವೇದ ಹೇಳುತ್ತದೆ ಬೇರೆ ಅರಸರುಗಳ ವಿಷಯದಲ್ಲಿ ಕೆಲಸವನ್ನು ಮಾಡಿದರು, ಆದರೆ ತಮ್ಮ ಸತ್ಯವಾದ ಹೃದಯದಿಂದ ಮಾಡಲಿಲ್ಲ. ಅವರ ಕೆಲಸಗಳು ಸರಿಯಾಗಿದ್ದವು, ಆದರೆ ಮನಸ್ಸು ಸರಿಯಾಗಿರಲಿಲ್ಲ. ದಾವೀದನ ಕೆಲಸವು ಕೆಟ್ಟದಾಗಿದ್ದರೂ ಸ್ವಲ್ಪ, ಆದರೆ ಅವನ ಹೃದಯವು ಸತ್ಯವಾಗಿತ್ತು. ಆತನ ಹೃದಯವು ಸತ್ಯವಾಗಿತ್ತು. ಅದರಿಂದ ದೇವರು ಆಶೀಷನ್ನು ದಾವೀದನಿಗೆ ಕೊಟ್ಟನು, ಏಕೆಂದರೆ ಆತನ ಹೃದಯವು ಸತ್ಯವಾಗಿತ್ತು. ದೇವರಿಗಾಗಿ ನಿಮ್ಮ ಹೃದಯವು ಇಷ್ಟೇ ಮುಖ್ಯವಾಗಿ. ಮೊದಲು ನಿಮಗೆ ಸೇವೆಯ ಬೀಜವನ್ನು, ತಯಾರಿಯ ಬೀಜವನ್ನು ನಿಮ್ಮ ಮನಸ್ಸಿನಲ್ಲಿ ಬಿತ್ತಬೇಕು. ತಯಾರಿಯ ಬೀಜವನ್ನು ನಿಮ್ಮ ಹೃದಯದಲ್ಲಿ ಹಾಕಬೇಕು. ಯಾವಾಗ ಅಲ್ಲ, ಯಾರೋ ಒಬ್ಬರು ನಿಮಗೆ ಒತ್ತಾಯ ಮಾಡುತ್ತಿದ್ದಾರೆ. ತಯಾರಿಯು ನಿಮ್ಮ ಹೃದಯದಿಂದ ತಯಾರಿಯಾಗಬೇಕು. ನೀವು ದೇವರನ್ನು ಭೇಟಿಯಾಗಲು ತಯಾರಾಗಿದ್ದೀರಿ. ನೀವು ದೇವರ ಸೇವೆ ಮಾಡಲು ತಯಾರಾಗಿದ್ದೀರಿ. ಹಲ್ಲೆಲೂಯಾ. ನಾನು ನಿಮಗೆ ಹೇಳಬಯಸುತ್ತೇನೆ, ನಮ್ಮದು ಮತ್ತು ನಿಮ್ಮದು ಹೃದಯ ಎಷ್ಟು ಮುಖ್ಯವಾಗಿದೆ. ದೇವರು ನಮ್ಮ ಜೊತೆ ಸಂಬಂಧವನ್ನು ಇಡುತ್ತಾರೆ. ನಮ್ಮ ಹೃದಯದ ಮೂಲಕ ಆತನು ಇಟ್ಟುಕೊಳ್ಳುತ್ತಾರೆ. ನಮ್ಮ ಹೃದಯದ ಮೂಲಕ ಸಂಬಂಧ ಇಟ್ಟುಕೊಳ್ಳುತ್ತಾನೆ. ಆತನು ನೋಡಲು ಬಯಸುತ್ತಾನೆ ನಿಮ್ಮ ಹೃದಯದಲ್ಲಿ ಏನಿದೆ. ಆದ್ರೆ ಬಾಯಿಂದ ಯಾರಾದರೂ ಸರಿ ಹೇಳಬಹುದು, ಹಲೋ. ಆದರೆ ಜನರು ಸುಳ್ಳು ಸಾಕ್ಷಿಗಳನ್ನು ಹೇಳುತ್ತಾರೆ. ಸತ್ಯ ಗೊತ್ತಿರುತ್ತದೆ, ಆದ್ರೆ ಬಾಯಿಂದ ಇಲ್ಲ ಅನ್ನುತ್ತಾರೆ. ಕೇರುತ್ತದೆ. ಆದ್ರೆ ದೇವರಿಗೆ ಗೊತ್ತಿದೆ ನಿಮ್ಮ ಹೃದಯದಲ್ಲಿ ಏನಿದೆ. ಕಾರಣವಿದೆ, ನಾವು ಮೊದಲನೇ ಪಾಯಿಂಟ್ ಅನ್ನು ಹೇಳಿದ್ದೀವಿ, ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ. ಯಾವುದನ್ನು ತಯಾರಿ ಮಾಡಿಕೊಳ್ಳಿರಿ? ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ. ಆ ಸಮಯವಾಗಿದೆ, ನೀವು ದೇವರನ್ನು ಭೇಟಿಯಾಗಲು ನಿಮ್ಮ ಪೂರ್ತಿ ಹೃದಯದ ಮೂಲಕ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ. ನೀವು ಯೋಚನೆ ಮಾಡಬೇಡಿರಿ, ನೀವು ಫಸ್ಟ್ ಲೈಟ್ ಅನ್ನು ಮಿಸ್ ಮಾಡಿಕೊಂಡು ನೀವು ಸಂತೋಷವಾಗಿರುವಿರಿ ಎಂದು ಯೋಚನೆ ಮಾಡಿ ನೋಡಿರಿ. ಇವಾಗಲೇ ಅವರು ಒಂದು ತೊಂದರೆಗಳನ್ನು ಉಂಟು ಮಾಡಿದ್ದಾರೆ. ಇವಾಗ ನಾನು ಮತ್ತು ನೀವು ಭೂಮಿ ಮೇಲೆ ಇದ್ದೇವೆ. ಸ್ಕೂಲಿಗೆ ಮಕ್ಕಳು ಹೋಗುವುದಕ್ಕಿಂತ ಮೊದಲು ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಲು ಬಯಸುತ್ತಾರೆ. ಆ ವ್ಯಾಕ್ಸಿನ್ ಇಂದ ಬಹಳಷ್ಟು ಜನರು ಸಾಯುತ್ತಿದ್ದಾರೆ ದಿನಾಲು. ಎಷ್ಟು ಜನರು ನ್ಯೂಸ್ ಓದಿಲ್ಲ, ನಾನು ತಪ್ಪಾಗಿ ಹೇಳುತ್ತಿಲ್ಲ. ಅದು ವ್ಯಾಕ್ಸಿನ್ ಸೇಫ್ ಆಗಿದ್ದಾರೆ, ಸಾಯುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಚರ್ಚಿಗೆ ಬಂದ್ರೆ ಸತ್ತು ಹೋದರೆ ಎಲ್ಲರೂ ಸಾಯುವರು. ಚರ್ಚ್ ಅಲ್ಲಿ ಜನರು ಸಾಯುತ್ತಾರಾ? ವ್ಯಾಕ್ಸಿನ್ ಇಂದ ಜನರು ಸಾಯುತ್ತಿದ್ದಾರೆ. ವ್ಯಾಕ್ಸಿನ್ ಅನ್ನು ಹಂಚುವುದು ಬಂದ್ ಮಾಡಿಲ್ಲ. ಯೋಚನೆ ಮಾಡಿ ನೋಡಿರಿ. ಯು ಗಾಟ್ ಟು ಬಿ ಕೇರ್ಫುಲ್. ನಿಮಗೆ ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ದೇವರನ್ನು ಭೇಟಿಯಾಗಲು, ಪ್ರೇಸ್ ದ ಲಾರ್ಡ್, ದೇವರ ಜೊತೆ ಭೇಟಿಯಾಗಲು ನೀವು ಮಿಸ್ ಮಾಡಿಕೊಳ್ಳಬೇಡಿರಿ. ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ದೇವರ ಜೊತೆ ಭೇಟಿಯಾಗಲು ಮಿಸ್ ಮಾಡಿಕೊಳ್ಳಬೇಡಿರಿ. ಕೇಳುತ್ತಿದ್ದೀರಾ? ನಾವು ಮುಂದೆ ಓದುತ್ತೇವೆ, ನಡೀರಿ. ಸೊ ಏನು ಹೇಳಿದರು? ನ್ಯಾಯವನ್ನು ಹೇಳಿದರು, ತೀರ್ಪನ್ನು ಹೇಳಿದರು. ಮೊದಲು ಏನಿದೆ? ರ್ಯಾಪ್ಚರ್ ಇದೆ. ಏನೂ ಇದೆ? ಹೇಗೆ ಐಗುಪ್ತ ದೇಶರು ಉಳಿದಿಲ್ಲ. ನಮಗೆ ಕೂಡ ಇಲ್ಲಿಂದ ಹೋಗಬೇಕಾಗುತ್ತದೆ. ಉಳಿದು ಹೋಗುವುದಲ್ಲ, ಓಡಿ ಹೋಗುವುದಲ್ಲ. ನಾವು ಅಲ್ಲಿಂದ ರಕ್ಷಿಸಬೇಕು. ಪ್ರೇಸ್ ದ ಲಾರ್ಡ್. ಆದ್ರೆ ಇದರ ಅರ್ಥವಲ್ಲ ನಾವು ಹೆದರಿ ಓಡಿ ಹೋಗುತ್ತಿದ್ದೇವೆ. ಹೇಗೆ ಹೋಗುತ್ತಿದ್ದೇವೆ? ಶಾಂತಿಯಿಂದ ಹೋಗುತ್ತಿದ್ದೇವೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಮಕ್ಕಳನ್ನಂತೆ ಓಡಿ ಹೋಗುತ್ತಿಲ್ಲ. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ಮತ್ತು ಆ ನ್ಯಾಯದ ಮೊದಲೇ ಒಂದು ತಯಾರಿ ಇರುವುದು ಮತ್ತು ಒಂದು ಸಭೆ ಇರುವುದು. ನಾವು ಒಟ್ಟುಗೂಡಿಸಲ್ಪಡಬೇಕು ಲಾರ್ಡ್. ಮತ್ತು ನಾವು ಎಲ್ಲಿ ಒಟ್ಟುಗೂಡುವೆವು? ಸ್ವರ್ಗದಲ್ಲಿ. ನಾವೆಲ್ಲರೂ ಕೂಡಿ ಅಲ್ಲಿ ಊಟ ಮಾಡಬೇಕು. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ ನೀವು? ಅಲ್ಲಿ ಒಂದು ದೊಡ್ಡ ಔತಣಕೂಟವಾಗುವುದು. ಪ್ರೇಸ್ ದ ಲಾರ್ಡ್. ಹಾಗಾಗಿ ಸಭೆ ರ್ಯಾಪ್ಚರ್ ಆಗುವುದು. ಹೊರಟು ಹೋಗುವು. ಅದಾದ ಮೇಲೆ 7 ವರ್ಷಗಳಾದ ಮೇಲೆ ಯೇಸು ಸ್ವಾಮಿ ಬರುವರು. ಗೊತ್ತಿದೆಯಾ? ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಮೊದಲು ನಾವು ಮೇಲೆ ಪಸ್ಕದ ಹಬ್ಬವನ್ನು ಮಾಡುವೆವು ದೇವರ ಜೊತೆ. ಪ್ರೇಸ್ ದ ಲಾರ್ಡ್. ನಾವು ಬಹಳಷ್ಟು ಗಂಭೀರವಾದ ನಾವು ಭವಿಷ್ಯವಾಣಿಯ ಸಂದರ್ಭದಲ್ಲಿ ಇದ್ದೇವೆ. ಇವರು ತಮ್ಮ ದೈವಿ ಇಚ್ಛೆಯನ್ನು ಸಭೆಯ ಜೊತೆ ಅವರು ಜೋಡಿಸಿಕೊಂಡಿದ್ದಾರೆ. ಪ್ರೇಸ್ ದ ಲಾರ್ಡ್. ನಾವು ಎಲ್ಲಿದ್ದೇವೆ? ನಾವು ತಯಾರಿಯ ಸಮಯದಲ್ಲಿ ಮತ್ತು ತಯಾರಿಯ ವಾತಾವರಣದಲ್ಲಿದ್ದೇವೆ. ಪಕ್ಕದವರಿಗೆ ಹೇಳಿರಿ, ತಯಾರಿಯ ಸಮಯವಿದೆ, ತಯಾರಿಯ ಮೌಸಮ್ ಆಗಿದೆ.
ಇದು ತಯಾರಿಯ ವಾತಾವರಣವಾಗಿದೆ. ಯಾರಿಗೆ ಬೇಡಿಯಾಗುವ ತಯಾರಿ? ದೇವರಿಗೆ ಬೇಡಿಯಾಗುವ ತಯಾರಿ. ದೇವರಿಗೆ ಬೇಡಿಯಾಗುವ ತಯಾರಿಗಾಗಿ ನಿಮ್ಮ ಹೃದಯದ ವಿಚಾರವನ್ನು ನೀವು ಬದಲಾಯಿಸಬೇಕು. ಪ್ರೇಸ್ ದ ಲಾರ್ಡ್. ನಿಮಗೆ ನಿಮ್ಮ ಫೋಕಸ್ ಅನ್ನು ಬದಲಾಯಿಸಬೇಕು. ಹಾಲೆಲೂಯಾ. ಮುಂದಿನ ವಾಕ್ಯವನ್ನು ಓದೋಣ. ಪ್ರಕಟಣೆ 19ನೇ ಅಧ್ಯಾಯ 1 ಮತ್ತು 7ನೇ ವಾಕ್ಯವನ್ನು ಓದೋಣ. ಪರಲೋಕದಲ್ಲಿ ದೊಡ್ಡ ಗುಂಪಿನ ಮಹಾಶಬ್ದವು ಎಂಬಂತೆ ಒಂದು ಶಬ್ದವನ್ನು ಕೇಳಿದೆನು. ಅವರು ಹಲ್ಲೆಲೂಯಾ, ಜಯವು ಪ್ರಭಾವವು ಶಕ್ತಿಯು ನಮ್ಮ ದೇವರಲ್ಲಿ ಉಂಟು. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾ ಜಾರಸ್ತ್ರೀಗೆ ಆತನು ನ್ಯಾಯವನ್ನು ತೀರಿಸಿ ಅವಳು ಆತನ ಸೇವಕರನ್ನು ಕೊಂದದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ ಎಂದು ಹೇಳಿ 2ನೇ ಸಾರಿ ಹಲ್ಲೆಲೂಯಾ ಎಂದು ಆರ್ಭಟಿಸಿ ಅವಳ ದಹನದಿಂದುಂಟಾದ ಹೊಗೆಯು ಯುಗಾಂತರಗಳಲ್ಲಿಯೂ ಏರಿ ಹೋಗುತ್ತದೆ ಎಂದು ಹೇಳಿದರು. ಆಗ 24 ಮಂದಿ ಹಿರಿಯರು ಆ 4 ಜೀವಿಗಳು ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ ಮಾಡಿ ಆಮೇನ್ ಹಾಲೆಲೂಯಾ ಅಂದನು. ಹಾಲೆಲೂಯಾ ಅಂದರು. ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವರ ದಾಸರೆಲ್ಲರೇ, ದೇವರಿಗೆ ಭಯಪಡುವ ಹಿರಿಯ ಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ, ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತು. ತರುವಾಯ ಜನರು ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಅದು ಹಾಲೆಲೂಯಾ, ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ ಹೇಳಲಾಗುತ್ತಿದೆ. ಇಲ್ಲಿ ಯಾವ ವಿಷಯವನ್ನು ಹೇಳಲಾಗುತ್ತಿದೆ? ವಾಕ್ಯವು ಯಾವುದರ ಬಗ್ಗೆ ಹೇಳುತ್ತಿದೆ? ಅವಾಗ ಚರ್ಚ್ ನ ರ್ಯಾಪ್ಚರ್ ಆಗುವುದು. ನಾವೆಲ್ಲರೂ ಅವಾಗ ಸ್ವರ್ಗದಲ್ಲಿ ಇರಬೇಕು. ಆತನು ಹೇಳಿದನು, ದೇವರ ದಾಸರೆಲ್ಲರೇ, ದೇವರಿಗೆ ಭಯಪಡುವ ಹಿರಿಯ ಕಿರಿಯರೇ, ಆತನನ್ನು ಕೊಂಡಾಡಿರಿ, ನಮ್ಮ ದೇವರನ್ನು ಕೊಂಡಾಡಿರಿ, ಕೊಂಡಾಡಿರಿ, ಪ್ರಶಂಸೆ ಮಾಡಿರಿ. ಯಾವಾಗ ಈ ಮಾತನ್ನು ಹೇಳಲಾಗುತ್ತದೆ? ಚರ್ಚವು ಸ್ವರ್ಗದಲ್ಲಿ ಇದ್ದಾಗ. ಚರಾದ ಮೇಲೆ ಪ್ರೇಸ್ ದ ಲಾರ್ಡ್. ಹೇಳುತ್ತಿದ್ದೀರಾ? ಯಾರಿಗೆ ಹೇಳಲು ಬಯಸಬೇಡಿರಿ, ರ್ಯಾಪ್ಚರ್ ಚರ್ಚ್ ಮಾಡಿರುವ ಒಂದು ಕಥೆಯಾಗಿದೆ ಎಂದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. 7ನೇದು, ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಹಲ್ಲೆಲೂಯಾ. ಕೇಳುತ್ತಿದ್ದೀರಾ? ಆತನು ಏನು ಹೇಳಿದ್ರು? ನಾವು ತಯಾರಿ ಮಾಡಿಕೊಳ್ಳಬೇಕು. ಹೇಳಲಾಗುತ್ತಿದೆ ಯಾವ ಘಟನೆಯು ಸ್ವರ್ಗದಲ್ಲಿ ಆಗುತ್ತಿದೆ. ಸ್ವರ್ಗದಲ್ಲಿ ನಾವೆಲ್ಲರೂ ಯೇಸು ಸ್ವಾಮಿಯ ಜೊತೆ ಇರಬೇಕು. ಯೇಸು ಸ್ವಾಮಿಯ ಜೊತೆಯಲ್ಲಿ ಇರಬೇಕು. ಪ್ರೇಸ್ ದ ಲಾರ್ಡ್. ನಾವು ಅಲ್ಲೆಲ್ಲ ತಯಾರಿಯಾಗಿ ರ್ಯಾಪ್ಚರ್ ಮೂಲಕ ಆತರ ಹತ್ತಿರ ಹೋಗುವೆವು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಸ್ವರ್ಗದಲ್ಲಿ ನಿಮ್ಗೆ ಏನು ಮಾಡಲು ಸಾಧ್ಯವಿಲ್ಲ, ಏನು ಮಾಡುವ ಅವಶ್ಯಕತೆ ಇಲ್ಲ. ಸ್ವರ್ಗದಲ್ಲಿ ನಿಮ್ಗೆ ಅಡುಗೆ ಮಾಡಲು ಏನು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ, ಶಾಪಿಂಗ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಸ್ವರ್ಗದಲ್ಲಿ ನೀವು ಜೀವಿಸುತ್ತೀರಿ. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಸ್ವರ್ಗನು ನೀವು ಮಿಸ್ ಮಾಡಿಕೊಳ್ಳಬೇಡಿ. ಬಿಡಿರಿ, ನಡೀರಿ ನರಕದಲ್ಲಿ ಹೋಗೋಣ ಎಂದು. ಗೊತ್ತಿಲ್ಲ ಇದರ ಅರ್ಥ ಏನಿದೆ ಎಂದು. ನೋಡು, ಬಿಡಿರಿ ಎಂತ ಸ್ವರ್ಗ ಎಂದು. ಯಾರು ಸ್ವರ್ಗದಲ್ಲಿ ಹೋಗುವ ತಯಾರಿ ಮಾಡಿಕೊಳ್ಳುವರು? ಸ್ವರ್ಗದಲ್ಲಿ ಹೋಗೋಣ. ಪ್ಲೀಸ್, ನೀವು ತಪ್ಪಾಗಿ ಕೂಡ ಇದನ್ನು ಹೇಳಲು ಬಯಸಬೇಡಿರಿ. ಇದನ್ನು ಹೇಳುವುದನ್ನು ಬಂದ್ ಮಾಡಿರಿ. ಯಾವಾಗ ನರಕದ ಬಗ್ಗೆ ತಿಳಿಯುವುದು ಆವಾಗ ನೀವು ಅಲ್ಲಿ ಹೋಗಲು ಬಯಸುವುದಿಲ್ಲ. ಯಾರಾದ್ರೂ ಕುದಿಯುವ ಎಣ್ಣೆಯನ್ನು ಹಾಕಿದರೆ ನಿಮ್ಮ ಮೇಲೆ, ನಿಮ್ಮ ಪರಿಸ್ಥಿತಿ ಏನಾಗುವುದು? ಅರೆ ಬಾಬಾ, ಏನಾಯ್ತು? ನರಕದಲ್ಲೂ ಕೂಡ ಬೆಂಕಿ ಜ್ವಾಲೆಯಲ್ಲಿ ಹಾಕಲಾಗುತ್ತದೆ. ಇದರಲ್ಲಿ ಮನುಷ್ಯನು ಸುಡುತ್ತಾ ಇರುವನು ಯಾವಾಗಲೂ ನಿರಂತರವಾಗಿ. ಹೇಳಬೇಡಿರಿ ನರಕಕ್ಕೆ ಹೋಗೋಣ ಎಂದು ಯೋಚನೆ ಕೂಡ ಮಾಡಬೇಡಿ. ನೀವು ಅದನ್ನು ಸಹಿಸಲು ಕೂಡ ಸಾಧ್ಯವಿಲ್ಲ. ಅದರಿಂದ ನೀವು ಹಿಂತಿರುಗಲು ಕೂಡ ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಅಲ್ಲಿ ಯಾವುದೇ ರೀತಿ ಕ್ಷಮೆ ಇಲ್ಲ. ನರಕವು ಒಂದು ಸತ್ಯವಾಗಿದೆ. ಹೇಳಿರಿ, ನರಕವು ಒಂದು ಸತ್ಯವಾಗಿದೆ, ಸ್ವರ್ಗವು ಕೂಡ ಸತ್ಯವಾಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಯಾರು ಉಂಟು ಮಾಡಿದ ಕಥೆಯಲ್ಲ. ನಿಮ್ಗೆ ನೆನಪಿದೆ, ಪಾಸ್ಟರ್ ಅವರು 6 ತಿಂಗಳ ಹಿಂದೆ ಹೇಳಿದರು, ಮೊದಲನೇ ವ್ಯಾಕ್ಸಿನೇಷನ್ ಅಸಫಲವಾಗಿದೆ. ನಿಮಗೆ ಹೇಳುವುದಕ್ಕಾಗಿ ಪಾಸ್ಟರ್ ಅವರು ಈ ಭವಿಷ್ಯವನ್ನು ನಮಗೆ ಮೊದಲೇ ಹೇಳಿದ್ದಾರೆ. ಏಕೆಂದರೆ ನಾವು ವಾಕ್ಯದ ಮೂಲಕ ನೋಡಿದ್ದೇವೆ. ಇದು ಚರ್ಚ್ ನ ಸಮಯವಾಗಿದೆ, ಸಭೆಯ ಸಮಯವಾಗಿದೆ, ಶೈತಾನ್ನ ಸಮಯವಲ್ಲ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಪಾಸ್ಟರ್ ಅವರು ಹೇಳಿದರು, ಅವರ ಏನಾಗಿದೆ? ಚರ್ಚ್ ಕಾರಣವಿದೆ. ಎಲ್ಲಾ ಬೇರೆ ವಿಷಯಗಳು ತೆರೆದಿದ್ದಾವೆ. ಚರ್ಚ್ ಅನ್ನು ತೆರೆಯಲು ಅವರಿಗೆ ತೊಂದರೆ ಆಗ್ತಿದೆ. ಕುಂಬರ ಮೇಲೆ ನಡೆದಿತ್ತು. ನಾನು ಯಾವುದೇ ಧರ್ಮದ ಕೆಟ್ಟು ಬಯಸುತ್ತಿಲ್ಲ. ಹೇಳುವುದಕ್ಕೆ ನಾನು ಪಾಯಿಂಟ್ಗಾಗಿ ಅದನ್ನು ಹೇಳುತ್ತಿದ್ದೇನೆ. ಕುಂಭದ ಮೇಳವಿತ್ತು. ಲಕ್ಷಾಂತರ ಜನರು ಮಕರ ಸಂಕ್ರಾಂತಿಯಲ್ಲಿ ಅವರು ಮುಳುಗಿದರು. ಯಾರು ಏನು ಹೇಳುತ್ತಿಲ್ಲ. ಆದರೆ ಸೈತಾನ್ನ ಏಮವು ಚರ್ಚ್ ಆಗಿದೆ. ಅವನಿಗೆ ಗೊತ್ತಿದೆ ಚರ್ಚ್ ನ ಹತ್ರ ಸತ್ಯವಿದೆ. ಅವನು ಬಯಸುತ್ತಾನೆ ಚರ್ಚ್ ತೆರೆಯಬಾರದು, ಬೇರೆದೆಲ್ಲ ತೆರೆಯಬೇಕೆಂದು. ಇದು ಬರುತ್ತಿದೆಯಾ ನಿಮ್ಗೆ? ಯಾವುದೇ ಧರ್ಮದ ಕೆಟ್ಟು ಬಯಸುತ್ತಿಲ್ಲ. ನನ್ನ ಮಾತನ್ನು ಅಲ್ಲಿ ಪುಟ್ ಮಾಡಲು ತಿಳಿಸುವುದಕ್ಕೆ ಹೇಳುತ್ತಿದ್ದೇನೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಇದೆಲ್ಲ ತೊಂದರೆಯ ಒಂದು ಏಮ್ ಏನಾಗಿತ್ತು? ಚರ್ಚ್ ಆಗಿತ್ತು. ಅವರ ಏಮು ಚರ್ಚ್ ಆಗಿತ್ತು. ಥ್ಯಾಂಕ್ ಗಾಡ್. ಆದ್ರೆ ಚರ್ಚ್ಗೆ ಮೊದಲೇ ಗೊತ್ತಾಯಿತು. ಅವರು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದರು. ಲಾರ್ಡ್. ಶೈತಾನಿಗೆ ಗೊತ್ತಾಗಲಿಲ್ಲ ಏನು ಮಾಡಬೇಕೆಂದು. ಆತನ ಎಲ್ಲ ಯೋಜನೆಗಳು ಅಸಫಲವಾಯಿತು, ನಾಶವಾಯಿತು. ಪ್ರೇಸ್ ದ ಲಾರ್ಡ್. ಆತನು ಬೇರೆ ಜನರ ಜೊತೆ ಆತನು ವಿರುದ್ಧ ಕಟ್ಟಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಾವು ಮತ್ತು ನೀವು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದೆವು, ಪ್ರಾರ್ಥನೆಯನ್ನು ಮಾಡಿದೆವು. ಶೈತಾನ ಎಲ್ಲ ಯೋಜನೆಗಳು ನಾಶವಾದವು.
ದೇಶದ ಜನರು ಪ್ರಶ್ನೆ ಹಾಕಲು ಪ್ರಾರಂಭ ಮಾಡಿದರು. ಜನರು ಪ್ರಶ್ನೆಯನ್ನು ಹಾಕಲು ಪ್ರಾರಂಭ ಮಾಡಿದರು. ಬಹಳಷ್ಟು ವಿಡಿಯೋಗಳು ಬರ್ತಾವೆ. ಹೀಗೆ ಮಹಿಳೆಯರು ಎಲ್ಲರೂ ಸೇರಿ ಒಂದು ಗುಂಪು ಮಾಡಿದರು. ಇದರ ವಿರುದ್ಧವಾಗಿದ್ದೇವೆ, ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳುವುದಿಲ್ಲ. ಯೋಚನೆ ಮಾಡಿ ನೋಡಿರಿ, ಕೆಲವು ತಿಂಗಳ ಹಿಂದೆ ಜನರಿಗೆ ನೀವು ಯೋಚನೆ ಮಾಡಲು ಕೂಡ ಸಾಧ್ಯವಿಲ್ಲ ಇದನ್ನು ಹೇಳುವ ಅವರಲ್ಲಿ ಶಕ್ತಿ ಇರುವುದು. ಅವರು ಇಷ್ಟೊಂದು ಹೆದರಿದ್ದರು. ಆದ್ರೆ ಇವಾಗ ಜನರ ಹತ್ತಿರ ಬಲ ಬಂದಿದೆ. ಅವರ ಹತ್ತಿರ ಬಲ ಬಂದಿದೆ. ಬಲ ಎಲ್ಲಿಂದ ಬಂದಿತ್ತು? ಏಕೆಂದರೆ ಚರ್ಚ್ ಪ್ರಾರ್ಥನೆ ಮಾಡುತ್ತಿತ್ತು. ನಿಮಗೆ ಬಹಳ ಎಚ್ಚರಿಕೆಯಾಗಿರುವ ಅವಶ್ಯಕತೆ ಇದೆ, ಏಕೆಂದರೆ ಇದು ಹೋರಾಟದ ಸಮಯವಾಗಿದೆ. ಆ ಸಮಯವೆಲ್ಲ ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಹೋಗಾಡುತ್ತೀರಿ, ಆದ್ರೂ ಮಾಡುತ್ತೀರಿ ಇಲ್ಲ. ನೀವು ಈ ಸಮಯದಲ್ಲಿ ರೆಡಿ ಆಗಿರಬೇಕು, ಸಿದ್ಧರಾಗಿರಬೇಕು. ಈ ಸಮಯವು ನೀವು ಒಬ್ಬರು ಕ್ರಿಶ್ಚಿಯನ್ ಆಗಿದ್ದರೆ ನಿಮ್ಮ ಪಾತ್ರ ಏನಿದೆ ಎಂದು ನೀವು ತಿಳಿದುಕೊಳ್ಳಬೇಕಾಗುತ್ತೆ. ಚರ್ಚ್ ನಲ್ಲಿ ಏನು ಮಾಡಬೇಕಾಗಿದೆ ಮತ್ತು ಚರ್ಚ್ ನಲ್ಲಿ ನನ್ನ ಪಾತ್ರವೇನಾಗಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಹಾಲೆಲೂಯಾ. ಚರ್ಚ್ ಬರೀ ಭೇಟಿಯಾಗಲು ಇಲ್ಲ, ಚರ್ಚ್ ಲೋಕವನ್ನು ಉಳಿಸಲು, ರಕ್ಷಿಸಲು ಇದೆ. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ. ಚರ್ಚ್ ಭೂಮಿ ಮೇಲಿದ್ದರೆ ಶೈತಾನ ಯಾವ ಕಾರ್ಯವೂ ನಡೆಯುವುದಿಲ್ಲ. ನಮ್ಮನ್ನು ನಿಮ್ಮನ್ನು ಈ ಭೂಮಿ ಮೇಲಿಂದ, ಆದರೆ ಚರ್ಚ್ಗೆ ಏನು ಮಾಡಬೇಕಾಗಿದೆ? ತಯಾರಿ ಮಾಡಿಕೊಳ್ಳಬೇಕಾಗಿದೆ. ಹೃದಯವನ್ನು ಪ್ರಭುವಿನ ಸೇವೆ ಮಾಡಲು ತಯಾರಿ ಮಾಡಿಕೊಳ್ಳಿರಿ. ಎಲ್ಲರಿಗೂ ಸೇವೆ ಮಾಡುವ ಅವಶ್ಯಕತೆ ಇದೆ. ಸೇವೆಯು ಬರೀ ಒಬ್ಬರ ಕೆಲಸವಲ್ಲ. ಸೇವೆ ಮಾಡುವುದು ನಮ್ಮೆಲ್ಲರ ಅವಶ್ಯಕತೆಯಾಗಿದೆ, ನಮ್ಮ ಕೆಲಸವಾಗಿದೆ. ನೀವು ಹೇಳಲು ಸಾಧ್ಯವಿಲ್ಲ, ಚರ್ಚ್ ನಲ್ಲಿ ನಾನು ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬಂದಿದ್ದೇನೆ ಎಂದು. ನಮ್ಮ ಜೊತೆ ಕೂಡಿಕೊಂಡು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗುತ್ತದೆ. ನಿಮಗೆ ನಮ್ಮ ಜೊತೆ ಕೂಡಿಕೊಂಡು ಆತ್ಮವನ್ನು ಗೆಲ್ಲುವ ಅವಶ್ಯಕತೆ ಇದೆ, ಈ ಕೆಲಸ ಮಾಡುವ ಅವಶ್ಯಕತೆ ಇದೆ. ನೀವು ಹೇಳಲು ಸಾಧ್ಯವಿಲ್ಲ, ನಾನು ನನ್ನ ಜೀವಿತವನ್ನು ಜೀವಿಸುತ್ತೇನೆ ಮತ್ತು ಚರ್ಚ್ ತನ್ನದು. ನೀವು ಮತ್ತು ಚರ್ಚ್ ಒಂದಾಗಬೇಕು. ಚರ್ಚ್ ಏನು ಮಾಡುತ್ತದೆ ಅದು ನಿಮಗೆ ಬಹಳ ಮುಖ್ಯವಾಗಿದೆ. ನೀವು ಇವಾಗ ಉಸಿರಾಡುತ್ತಿದ್ದೀರಾ ಏಕೆಂದರೆ ಚರ್ಚ್ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದೆ. ಪ್ರೇಸ್ ದ ಲಾರ್ಡ್. ಬೇಸಿದರೆ ನಿಮಗೆ ಉಸಿರಾಡಲು ಕೂಡ ಬಿಡುತ್ತಿರಲಿಲ್ಲ. ಅವರು ನಿಯಮ ಮಾಡುತ್ತಿದ್ದರು, ಬೆಡ್ರೂಮ್ ನಿಂದ ನೀವು ವಾಶ್ರೂಮ್ ಹೋಗಬೇಕಾದ್ರೆ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಅವರು ನಿಯಮ ಮಾಡಿದ್ದರು. ಗ್ರೀಸ್ ನಲ್ಲಿ ನೀವು ನಿಮ್ಮ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಮನೆಯಿಂದ ಹೊರಗೆ ಹೋಗಬೇಕು ಅಥವಾ ಇಲ್ಲೋ ಎಂದು ಪರ್ಮಿಷನ್ ತೆಗೆದುಕೊಳ್ಳಬೇಕು. ಇಷ್ಟೊಂದು ಭಯಾನಕ ಸ್ಥಿತಿಯಾಗಿದೆ. ಆಸ್ಟ್ರೇಲಿಯಾದಲ್ಲಿ ತಂದೆ ತಾಯಿಯ ಹತ್ತಿರದಿಂದ ಅವರ ಮಕ್ಕಳನ್ನು ಕಸಿದುಕೊಂಡು ಹೋಗುತ್ತಿದ್ದಾರೆ. ಅಷ್ಟೊಂದು ಭಯಂಕರ ಸ್ಥಿತಿಯಾಗಿತ್ತು. ತಂದೆ ತಾಯಿ ಜೊತೆ ಮಕ್ಕಳಿರುವುದು ಒಳ್ಳೆಯದಲ್ಲ, ಏಕೆಂದರೆ ತಂದೆ ತಾಯಿಗೆ ಕೋವಿಡ್ ಆಗಿದೆ. ಮಕ್ಕಳು ಸರ್ಕಾರ ಹತ್ತಿರ ಇರುವುದು. ಯೋಚನೆ ಮಾಡಿ ನೋಡಿರಿ. ಥ್ಯಾಂಕ್ ಗಾಡ್ ನಾನು ಮತ್ತು ನೀವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಯಾರಿಗೂ ಹೇಳಲು ಬಯಸಬೇಡಿರಿ. ಈ ಸಮಯವು ಚರ್ಚದು ಹೀಗೆ ನನಗೂ ನಿನಗೂ ಹೀಗೆ ಟೈಮ್ ಪಾಸ್ ಆಗಿದೆ. ಧರ್ಮದ ಪ್ರಚಾರ ಮಾಡುವುದಕ್ಕೆ ಚರ್ಚವು ಧರ್ಮದ ಪ್ರಚಾರ ಮಾಡುವುದಕ್ಕಾಗಿ ಅಲ್ಲ. ಚರ್ಚವು ದೇವರ ಇಚ್ಛೆಯನ್ನು ಈ ಭೂಲೋಕದಲ್ಲಿ ತರುವುದಕ್ಕೆ ಇದೆ. ಒಬ್ಬ ಮನುಷ್ಯನು ಉಸಿರಾಡುತ್ತಿದ್ದಾನೆ ಏಕೆಂದರೆ ಚರ್ಚ್ ಇದೆ. ಇಲ್ಲದಿದ್ದರೆ ಅವರು ಏನೂ ಮಾಡಲು ಸಾಧ್ಯವಿಲ್ಲ. ಇದರ ಒಳಗಿನ ಬಲವು ಮುರಿದು ಹೋಗುವುದು. ನನ್ನದು ಮತ್ತು ನಿಮ್ಮದು ಪ್ರಾರ್ಥನೆ ಮೂಲಕ ಅವರ ಒಳಗೆ ಬಲ ಬರುತ್ತೆ. ನಾವು ಹಿಡಿದು ನಿಲ್ಲಿಸಿದ್ದೇವೆ, ಆತನನ್ನು ನಿಲ್ಲಿಸಿದ್ದೇವೆ. ಇಸ್ ದ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಪ್ರತಿಯೊಬ್ಬರಿಗೂ ಹೇಳಬೇಕಾಗುತ್ತದೆ, ನಿಮ್ಮನ್ನು ನೀವು ಸೇವೆಗೋಸ್ಕರ ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಆಟ ಆಡುವ ಸಮಯವಲ್ಲ, ಇದು ಆಟವಾಡುವ ಸಮಯವಲ್ಲ. ಇದು ಸಮಯವು ಫೋಕಸ್ ಆಗುವ ಸಮಯವಾಗಿದೆ. ಒಂದು ಶೈಲಿಗೆ ಹೋಗಿರಿ, ಪಾರ್ಟಿಸಿಪೇಟ್ ಮಾಡಿಕೊಳ್ಳಿರಿ. ಹೋಗಿರಿ, ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಳ್ಳಿರಿ. ಹೋಗಿರಿ, ನಿಮ್ಮ ಫೌಂಡೇಶನ್ ಸ್ಕೂಲ್ ಅನ್ನು ಮಾಡಿಕೊಳ್ಳಿರಿ. ನೀವು ಹೇಳಲು ಸಾಧ್ಯವಿಲ್ಲ, ಸೇವೆ ಮಾಡಲು ನನ್ನ ಹತ್ರ ಸಮಯವಿಲ್ಲವೆಂದು. ನಾನು ನೌಕರಿಯಲ್ಲಿ ಬ್ಯುಸಿಯಾಗಿದ್ದೇನೆ. ಆ ನೌಕರಿಯಲ್ಲಿ ಎಷ್ಟು ಗಂಟೆ ಇದ್ದೀರಿ, ಅದೇ ಗಂಟೆಯಲ್ಲಿ ನೀವು ಯೇಸು ಸ್ವಾಮಿಯ ಬಗ್ಗೆ ಎಲ್ಲರಿಗೆ ಹೇಳಿಬಿಡು. ಹಾಲೆಲೂಯಾ. ಸಿಂಪಲ್. ಮತ್ತು ಸೇವೆ ಮಾಡಿರಿ. ನೀವು ಎಲ್ಲಿದ್ದೀರಿ ಅಲ್ಲಿ ದೇವರ ಸೇವೆ ಮಾಡಿರಿ. ನೀವು ಮದುವೆಗೆ ಹೋಗಿದ್ದರೆ ಮದುವೆಯಲ್ಲಿ ನೀವು ಡಾನ್ಸ್ ಮಾಡುವಿರಿ ಅಷ್ಟೇ. ಮದುವೆಯಲ್ಲಿ ಎಲ್ಲರಿಗೂ ಯೇಸು ಸ್ವಾಮಿಯ ಬಗ್ಗೆ ಹೇಳಿ ಬನ್ನಿರಿ. ಪ್ರೇಸ್ ದ ಲಾರ್ಡ್. ನೀವು ಮದುವೆಗೆ ಬರೀ ಡ್ಯಾನ್ಸ್ ಮಾಡಲು ಮತ್ತು ಊಟ ಮಾಡಲು ಹೋಗಲು ಸಾಧ್ಯವಿಲ್ಲ. ಬರ್ಡೇ ಪಾರ್ಟಿಯಲ್ಲಿ ಬರೀ ಕೇಕ್ ತಿನ್ನಲು ಹೋಗಲು ಸಾಧ್ಯವಿಲ್ಲ. ಇಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಹೇಳುವ ಅವಶ್ಯಕತೆ ಇದೆ. ಗಾಟ್ ಟು ಟೇಕ್ ದಟ್ ಡಿಸಿಷನ್ಸ್. ಇದೆಲ್ಲ ಒಂದೇ ಸತ್ಯವಾಗಿದೆ. ದೇವರು ಬಯಸುತ್ತಾರೆ ನಮ್ಮ ಪ್ರತಿಯೊಬ್ಬ ಮನುಷ್ಯನು ತನ್ನ ತಾಯಿಯನ್ನು ತಯಾರಿ ಮಾಡಿಕೊಳ್ಳಬೇಕೆಂದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ದೇವರಿಗೆ ಭೇಟಿಯಾಗಲು ತಯಾರಿ ಮಾಡಿಕೊಳ್ಳಿರಿ. ನಿಮ್ಮ ಹೃದಯವನ್ನು ತಯಾರಿ ಮಾಡಿಕೊಳ್ಳಿರಿ. ಪ್ರಭುವಿನ ಸೇವೆ ಮಾಡಿಕೊಳ್ಳಲು. ಎರಡನೇದು, ದೇವರ ಮನೆಗೋಸ್ಕರ ತಯಾರಿ ಮಾಡಿಕೊಳ್ಳಿರಿ. ಸುಸಮಾಚಾರವನ್ನು ಸಾರಲು ತಯಾರಿ ಮಾಡಿಕೊಳ್ಳಿರಿ. ನಾಲ್ಕನೇದು, ದೇವರಿಗೆ ಭೇಟಿಯಾಗಲು ತಯಾರಿ ಮಾಡಿಕೊಳ್ಳಿರಿ. ಇದು ಬಹಳ ಸಮೀಪವಾಗಿದೆ. ಹಾಲೆಲೂಯಾ. ಮತ್ತು ನಿಮ್ಮ ಪವಿತ್ರ ಕರಗಳನ್ನು ಮೇಲೆ ಕೆತ್ತಿರಿ. ದೇವರಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ ಹೇಳಿರಿ. ಆತನಿಗೆ ಧನ್ಯವಾದ ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ ಪರಮೇಶ್ವರನಿಗೆ ಹೇಳಿರಿ. ಧನ್ಯವಾದ ಪರಮೇಶ್ವರನಿಗೆ ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ ಹೇಳಿರಿ. ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿರಿ. ಬ್ರಹಾಸ್ತಕ್ಕೆ ಮೋಸ್ಟ್ ಕಾಕತಿಲ್ಲ. ಒಬ್ಬರಕ್ಕೆ ಬೋಂಡ್ರಲ್ಲ ಬ್ರಹಾಸ್ತಕ್ಕೆ ಮೋಸ್ಟ್ ಕಾಕತಿಲ್ಲ. कीजिए, प्रार्थना कीजिए, प्रार्थना कीजिए। रीसा तलबी प्रार्थना कीजिए विश्व के देशों के लिए, प्रार्थना कीजिए नेताओं के लिए, अधिकारियों के लिए प्रार्थना कीजिए कि वो छलावे से बचे हुए यीशु मसीह के नाम में। वो किसी भी दबाव के सामने झुकेंगे नहीं यीशु मसीह के नाम में। बोंत वाले के परमेश्वर की बुद्धि उनको चलाएगी यीशु मसीह के नाम में।
वो परमेश्वर की बुद्धि में चलेंगे यीशु मसीह के नाम में। वो परमेश्वर की बुद्धि में चलेंगे यीशु मसीह के नाम में। रीसा ताला ब्रांडे लींद्रो को दोरो लोरो सातीला मंत्र लबी बहा। अपने हाथों को उठाकर प्रार्थना कीजिए, प्रार्थना कीजिए। हमारे माननीय प्रधानमंत्री नरेंद्र मोदी जी के लिए प्रार्थना कीजिए। हमारे माननीय मुख्यमंत्री उद्धव ठाकरे जी के लिए प्रार्थना कीजिए। उनके सलाहकारों के लिए प्रार्थना कीजिए। उनके सलाहकारों के लिए प्रार्थना कीजिए। लेके दी प्रभा कि उनके सलाहकार उनको सही सलाह दे रहे हैं यीशु मसीह के नाम में। वो परमेश्वर की बुद्धि में चलकर सही निर्णय को ले रहे हैं यीशु मसीह के नाम में, जो देश हित में है, मानवीय हित में है, चर्च के हित में है, सुसमाचार के हित में है यीशु मसीह के नाम में। रेसांद्रा ली जतीला बाबा रांदले के देरली शतला बाहा लींद्रे के देरले फोकासी यंदलाते कतुरा कंदलाशी कतोले लिंग रगबदी यंतलातो कोतोरे इंद्र ला जतीरा लगबांत्रे ले शतेले ईत्र लबहा रांदले के देखरे के प्रभोष्य तोलोंद्रे ले सतीला बाबा। ओ हालेलुया, ओ हालेलुया। धन्यवाद प्रभु, धन्यवाद, धन्यवाद इस तैयारी की साल के लिए, धन्यवाद हमारी आंखों को खोलने के लिए, धन्यवाद अपने वचन के द्वारा हमें तैयार करने के लिए। धन्यवाद देते हैं प्रभु, धन्यवाद देते हैं, धन्यवाद देते हैं, धन्यवाद देते हैं उस सिद्धता के लिए जिसमें आप हमको लेकर आए हैं। हाँ प्रभु, मैं प्रार्थना करता हूँ आपके बच्चों के लिए, आपकी कलीसिया के लिए, पूरे भारत में आपकी संतान मजबूत हो रही है यीशु मसीह के नाम में। वो सच्चाई के ज्ञान में चल रहे हैं यीशु मसीह के नाम है। उनका विश्वास परिणाम पैदा कर रहा है यीशु मसीह के नाम है। डर की आत्मा को हम उनके ऊपर से काटते हैं यीशु मसीह के नाम में। ये समय है प्रभु जहां पर संत कार्य करेंगे, और आपका हर संत कार्य कर रहा है यीशु मसीह के नाम है। वो अपनी आत्मा जीतने में मेहनत कर रहा है यीशु मसीह के नाम, अपनी पार्टनरशिप में मेहनत कर रहा है यीशु मसीह के नाम। धन्यवाद देते हैं प्रभु, धन्यवाद देते हैं, धन्यवाद देते हैं, धन्यवाद देते हैं इस समय के लिए आपके आत्मा के द्वारा। और इस प्रार्थना को यीशु मसीह के नाम में मांगते हैं, आमीन। ಆಮೇನ್. ಅವರಾಗಿ ಚಪ್ಪಾಳೆ ತಟ್ಟಬಹುದು ಯೇಸು ಸ್ವಾಮಿಗೋಸ್ಕರ. ಸಮಯವಾಗಿದೆ, ನೀವು ಮೊದಲನೇ ಸಾರಿ ಬಂದಿದ್ದರೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಮೊದಲನೇ ಸಾರಿ ಬಂದಿದ್ದರೆ ಎದ್ದು ನಿಂತುಕೊಳ್ಳಬಹುದು. ಜೋರಾಗಿ ನಾವು ಇವರಿಗೋಸ್ಕರ ಚಪ್ಪಾಳೆ ತಟ್ಟುತ್ತೇವೆ. ಇದು ಸಮಯವಾಗಿದೆ. ಉದ್ಧಾರದ ಪ್ರಾರ್ಥನೆಯನ್ನು ನಮ್ಮ ಮೂಲಕ ನೀವು ಮಾಡಿಕೊಳ್ಳಿರಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಈ ಪ್ರಾರ್ಥನೆಯನ್ನು ನನ್ನ ಹಿಂದೆ ನಿಮ್ಮ ಬಾಯಿಂದ ತೆಗೆದು ಹೇಳಿರಿ ಮತ್ತು ನಿಮ್ಮ ಹೃದಯದಿಂದ ಹೇಳಿರಿ. ಈ ಪ್ರಾರ್ಥನೆಯು ಬಹಳ ಮುಖ್ಯವಾಗಿದೆ. ಎಲ್ಲವನ್ನು ತಿಳಿದುಕೊಳ್ಳುವಿರಿ. ಈ ವಿಷಯವು ನಿಮ್ಮ ಜೊತೆ ಆದಾಗ ಸರಿ ಇದೆಯೇ? ಇರಿ. ಓ ಪ್ರೀತಿಯ ತಂದೆಯೇ, ನಾನು ವಿಶ್ವಾಸ ಮಾಡುತ್ತೇನೆ ಯೇಸು ಸ್ವಾಮಿಯಲ್ಲಿ, ಜೀವಂತ ದೇವರ ಜೀವಂತ ಮಗನಲ್ಲಿ ನಾನು ವಿಶ್ವಾಸ ಮಾಡುತ್ತೇನೆ. ಯೇಸು ಸ್ವಾಮಿ ನನ್ನನ್ನು ರಕ್ಷಿಸಲು ಕ್ರೂಸ್ ಮೇಲೆ ಸತ್ತರು. ದೇವರ ಆತನು ಸತ್ತವರೊಳಗಿಂದ ಮೂರನೇ ದಿನ ಮರಣದಿಂದ ಎಬ್ಬಿಸಿದನು. ಅವರು ನಿರಂತರವಾಗಿ ಜೀವಿಸುವವರಾಗಿದ್ದಾರೆ. ನಾನು ಇವತ್ತು ಯೇಸುವನ್ನು ಕರೆಯುತ್ತೇನೆ, ಜೀವಂತ ದೇವರ ಜೀವಂತ ಮಗನನ್ನು ನನ್ನ ಜೀವಿತ ನನ್ನ ಪ್ರಭುವಾಗಲು, ನನ್ನ ಸ್ವಾಮಿಯಾಗಲು ನಾನು ಇವಾಗ ನನ್ನ ಬಾಯಿಂದ ಘೋಷಣೆ ಮಾಡುತ್ತೇನೆ. ಯೇಸು ಸ್ವಾಮಿ ಜೀವಂತ ದೇವರ ಜೀವಂತ ಮಗನು ನನ್ನ ಪ್ರಭುವಾಗಿದ್ದಾರೆ, ನನ್ನ ಸ್ವಾಮಿಯಾಗಿದ್ದಾರೆ. ನಾನು ರಕ್ಷಿಸಲ್ಪಟ್ಟಿದ್ದೇನೆ. ನಾನು ಇವತ್ತು ವಿಶ್ವಾಸದ ಮೂಲಕ ನನ್ನ ಒಳಗೆ ಜೀವವನ್ನು ಸ್ವೀಕರಿಸುತ್ತೇನೆ. ಧನ್ಯವಾದ ಪ್ರಭು, ನನ್ನ ಉದ್ಧಾರಕ್ಕಾಗಿ ಯೇಸುವಿನ ನಾಮದಲ್ಲಿ ಆಮೇನ್. ಪ್ರೇಸ್ ದ ಲಾರ್ಡ್. ನೀವು ಜೋರಾಗಿ ಚಪ್ಪಾಳೆ ತಟ್ಟಬಹುದು, ಕುಳಿತುಕೊಳ್ಳಬಹುದು, ನೀವು ಕುಳಿತುಕೊಳ್ಳಬಹುದು. ಥ್ಯಾಂಕ್ ಯು. ನೀವು ನಮ್ಮ ಪ್ರೋಗ್ರಾಮ್ ನೋಡುತ್ತಿದ್ದರೆ ನಮ್ಮ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಇದೆ. ನಮಗೆ ಹೇಳಬಹುದು, ಇವಾಗಲೇ ನೀವು ದೇವ ಯೇಸು ಸ್ವಾಮಿಗೆ ನಿಮ್ಮ ಜೀವಿತವನ್ನು ಕೊಟ್ಟಿದ್ದೀರಿ. ಪ್ರೇಸ್ ದ ಲಾರ್ಡ್. ಅದಕ್ಕಿಂತ ಮುಂಚೆ ನಾವು ಮುಂದೆ ಹೋಗೋದಕ್ಕಿಂತ ಮುಂಚೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಯೇಸು ಸ್ವಾಮಿಗೆ ತಮ್ಮ ಜೀವಿತವನ್ನು ಕೊಟ್ಟಿದ್ದಾರೆ. ದೇವರೇ, ನಾನು ಪ್ರಾರ್ಥನೆ ಮಾಡುತ್ತೇನೆ ನನ್ನ ಸಂತಾನಕ್ಕೋಸ್ಕರ. ಅವರು ಯೇಸು ಸ್ವಾಮಿಗೆ ತಮ್ಮ ಜೀವಿತವನ್ನು ಕೊಟ್ಟಿದ್ದಾರೆ. ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೇಸು ಸ್ವಾಮಿಯ ಹೆಸರು ಅವರ ಮೇಲೆ ಯಾವಾಗಲೂ ಇರುವುದು. ಯೇಸುವಿನ ನಾಮದಲ್ಲಿ ಯಾವುದೇ ಶೈತಾನನು ಅವರಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ದಾನನ ಯಾವುದೇ ದಬ್ಬಾಳಿಕೆಯಾಗಲಿ, ಯಾವುದೇ ರೀತಿಯ ವಿರೋಧವಾಗಲಿ ಅವರ ಮೇಲೆ ಇಲ್ಲ. ಯೇಸುವಿನ ನಾಮದಲ್ಲಿ ನಾನು ಅವರಿಗೆ ಆಶೀಷ್ ಕೊಡುತ್ತೇನೆ. ನಿಮ್ಮ ಬುದ್ಧಿಯ ಮೂಲಕ, ನಿಮ್ಮ ಅನುಗ್ರಹದ ಮೂಲಕ, ನಿಮ್ಮ ಆಶೆಯ ಮೂಲಕ ಮತ್ತು ನಿಮ್ಮ ಆತ್ಮದ ಮೂಲಕ ಧನ್ಯವಾದ ಹೇಳುತ್ತೇವೆ. ಇವರು ಯಾವಾಗಲೂ ನಿಲ್ಲುವರು ನಿಮ್ಮಲ್ಲಿ, ಮತ್ತು ಇವರು ಇವತ್ತಿನಿಂದ ಆಶೀಷಿತರಾಗಿದ್ದಾರೆ, ಇವತ್ತಿನಿಂದ ಆಶೀಷಿತರಾಗಿದ್ದಾರೆ. ಯೇಸು ಸ್ವಾಮಿಯ ನಾಮದಲ್ಲಿ ಆಮೇನ್. ನಮಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬಹುದು ಅವರಿಗೋಸ್ಕರ. ಸಮಯವಾಗಿದೆ ಕಾಣಿಕೋಸ್ಕರ, ದಶಮಾಂಶಕ್ಕೋಸ್ಕರ, ಬೀಜಕ್ಕೋಸ್ಕರ ಮತ್ತು ಪಾರ್ಟ್ನರ್ಶಿಪ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ನಾವು ನಮ್ಮ ಕಾಯರ್ನ ಸ್ವಾಗತ ಮಾಡುತ್ತೇವೆ. ಜೋರಾಗಿ ಚಪ್ಪಾಳೆಯನ್ನು ತಟ್ಟಿರಿ. ಬನ್ನಿ ನಾವು ಹಾಡೋಣ, ಅವನಿಗೆ ಹೇಳೋಣ. ಅವನ ಹೆಸರು ತುಂಬಾ ಸುಂದರವಾಗಿದೆ ಮತ್ತು ಪವಿತ್ರ ಇದೆ.
ಜೋರಾಗಿ ಚಪ್ಪಾಳೆಯನ್ನು ನೀವು ತಟ್ಟಬಹುದು ಅವರಿಗೋಸ್ಕರ. ನಾವು ನಮ್ಮ ಪವಿತ್ರ ಕರವನ್ನು ಮೇಲೆ ಕೆತ್ತೋಣ. ಪ್ರಾರ್ಥನೆ ಮಾಡುವವರಾಗಿದ್ದೇವೆ ನಮ್ಮ ಕಾಣಿಕೆಗೋಸ್ಕರ. ಪರಮೇಶ್ವರ್ ಹೇಳುತ್ತಿದ್ದಾರೆ, ಈ ದಿನವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಕೊಟ್ಟಿರುವ ಕಾಣಿಕೆ ಮೇಲೆ ವಿಶೇಷವಾದ ಒಂದು ಆಶೀಸ್ ಇದೆ. Antra, yatula antra katurila ba antre cosita la ita, yatila mantro lo setele indro la andra la baha, yahata manke ketiri, rancro ko tarish yatula ala anti, libraga darintra kature ke dinka kashiti li inta la baba, bro setele baha. परमेश्वर कह रहा है आज के दिन को याद रखिएगा, वो भेंटे जो आपने दी हैं इसके ऊपर एक विशेष आशीष है, विशेष आशीष है। और विशेष रूप से वो बीज जो आपने बोए हैं, जिस किसी कारण से आपने वो बीज बोए थे, परमेश्वर कह रहा है आपकी वो इच्छा पूरी हो गई यीशु मसीह के नाम है। आंत्र का सोते ले बहा, इसे यू कैन राइट दिस डेट, यू हैव आंसर्स, तुम्हारे पास उत्तर है। बोंत्रा ली शतला बहा। Thank you, Lord. 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 Thank you, thank you, my Father. ಧನ್ಯವಾದ ಹೇಳುತ್ತೇವೆ ಪ್ರಭು, ಈ ಕಾಣಿಕೆಯನ್ನು ತರುವ ಅನುಗ್ರಹಕ್ಕಾಗಿ, ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ. ಈ ಕಾಣಿಕೆಯು ನಿಮ್ಮ ಆತ್ಮದಂತೆ ಪವಿತ್ರವಾಗಿದೆ. ನಾವು ಹೇಗೆ ಕೊಟ್ಟಿದ್ದೇವೆ ಹೇಗೆ ಹೆಚ್ಚಾಗಿ ನಾವು ಪಡೆಯುತ್ತಿದ್ದೇವೆ. ಯೇಸುವಿನ ನಾಮದಲ್ಲಿ ಈ ಕಾಣಿಕೆಯ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ. ಕಾಣಿಕೆಯು ನಿನ್ನ ರಾಜ್ಯವನ್ನು ಇನ್ನೂ ಹೆಚ್ಚಾಗಿ ಬೆಳೆಸುತ್ತಿದೆ. ಧನ್ಯವಾದ ಹೇಳುತ್ತೇವೆ ಮತ್ತು ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್. ಹಾಲೆಲೂಯಾ. ಕೆಲವು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ಏಕೆಂದರೆ ನಾವು ತಯಾರಿ ಮಾಡಿಕೊಳ್ಳಬೇಕು, ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಪ್ರೇಸ್ ದ ಲಾರ್ಡ್. ಮೊಟ್ಟ ಮೊದಲನೇ ತಯಾರಿಯಾಗಿದೆ. ಪಾಸ್ಟರ್ ಕ್ರಿಸ್ ಜೊತೆಗೆ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಪ್ರಾರ್ಥನೆ ಮಾಡುತ್ತೇವೆ. ದಿನಕ್ಕೆ 2 ಸರಿ ಪ್ರಾರ್ಥನೆ ಮಾಡುತ್ತೇವೆ. ಸಂಜೆ 4:30 ಗಂಟೆಯಿಂದ 5:15 ಮತ್ತು ರಾತ್ರಿ 10 ಗಂಟೆಗೆ ಮಾಡುತ್ತೇವೆ. ಚರ್ಚ್ ಪ್ರಕಾರ ನಾವು ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡುತ್ತೇವೆ. ನಾವು ಪ್ರತಿದಿನ ಪ್ರಾರ್ಥನೆ ಮಾಡುತ್ತೇವೆ. ಸೋಮವಾರದಿಂದ ಶನಿವಾರವರೆಗೆ ಪ್ರಾರ್ಥನೆ ಮಾಡುತ್ತೇವೆ. ಭಾನುವಾರವನ್ನು ಬಿಟ್ಟು 6:30ರಿಂದ 7 ಗಂಟೆವರೆಗೆ ಮಾಡುತ್ತೇವೆ. ಸಂಜೆ 4:30 ಗಂಟೆಯಿಂದ 5:15 ಮಾಡುತ್ತೇವೆ. ರಾತ್ರಿ 10 ಗಂಟೆಯಿಂದ 10:15 ಮಾಡುತ್ತೇವೆ. ನಮ್ಮ ಜೊತೆ ನೀವು ಕೂಡಿಕೊಳ್ಳ್ರಿ. ಇದು ಬಹಳ ದೊಡ್ಡ ಕೆಲಸವಾಗಿದೆ, ನೀವು ಮಾಡಬಹುದು. ಮಸೀಹನು ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಇದು ಬಹಳ ದೊಡ್ಡ ಆಶೀಸ್ ಆಗಿದೆ. ಯಾವ ಬದಲಾವಣೆಯನ್ನು ನೀವು ಪ್ರಾರ್ಥನೆಯಿಂದ ತರುತ್ತೀರಿ, ಬೇರೆ ವಿಷಯಗಳಿಂದ ಅದನ್ನು ತರಲು ಸಾಧ್ಯವಿಲ್ಲ. ನಾನು ನಿಮಗೆ ಉತ್ಸಾಹ ಮಾಡುತ್ತೇನೆ, ನಮ್ಮ ಜೊತೆ ಪ್ರಾರ್ಥನೆ ಮಾಡಲು ನೀವು ಕೂಡಿಕೊಳ್ಳಿರಿ. ಪ್ರಾರ್ಥನೆಯನ್ನು ತೆಗೆದುಕೊಂಡು ಬರುವ ಮಸೀಹನಾಗಿ ನೀವು ಆಗಬೇಡಿರಿ, ಪ್ರಾರ್ಥನೆಯನ್ನು ಮಾಡುವ ಮಸೀಹನಾಗಿರಿ. ಪ್ರೇಸ್ ದ ಲಾರ್ಡ್. ನೀವು ಪ್ರಾರ್ಥನೆ ಮಾಡುವ ಮಸೀಹನಾಗಿ. ಆ ಬಿಡುವು ಕಡಿಮೆ ಆಯಿತು, ಅವರು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದರು, ನೀವು ತಿಳಿದಿದ್ದೀರಾ? ದೇ ಆರ್ ಔಟ್ ಡೇ ಇಟ್. ಅವರು ತಮ್ಮ ಪ್ರಾರ್ಥನೆ ನಿವೇದನೆಯನ್ನು ಇಟ್ಟುಕೊಂಡು ಚರ್ಚ್ನಲ್ಲಿ ತಿರುಗಾಡುತ್ತಿದ್ದರು. ಪ್ರಾರ್ಥನೆ ಮಾಡುವರಿ. ಅವರು ಯಾವಾಗ ತಮ್ಮನ್ನು ತಾವು ತಯಾರಿ ಮಾಡಿಕೊಳ್ಳುವರು. ಅವರಿಗೆ ತಮಗೋಸ್ಕರನೇ ಪ್ರಾರ್ಥನೆ ಮಾಡಲು ಬರುವುದಿಲ್ಲ. ಇನ್ನೊಬ್ಬರಿಗೆ ಅವರು ಏನು ರಕ್ಷಿಸುವರು. ನಾವು ಮಾತನಾಡುತ್ತಿದ್ದೇವೆ ದೇವರಿಗೆ ಭೇಟಿಯಾಗುವುದು. ಅವರು ಮಾತನಾಡುತ್ತಿದ್ದಾರೆ ತಮಗೋಸ್ಕರ ಪ್ರಾರ್ಥನೆಯನ್ನು ಮಾಡಿಸುವುದವರ ಬಗ್ಗೆ. ಬದಲಾವಣೆ ಆಗಬೇಕಾಗಿದೆ. ಮತ್ತು ಪೌಲನು ಹೇಳಿದನು, ನಾನು ಚಿಕ್ಕವನಿದ್ದಾಗ ಚಿಕ್ಕ ಮಕ್ಕಳಂತೆ ಮಾತನಾಡುತ್ತಿದ್ದೆ ಮತ್ತು ನಾನು ದೊಡ್ಡವನಾದ ಮೇಲೆ ನನ್ನ ಬುದ್ಧಿ ಬೆಳೆಯಿತು. ನಾನು ಇವಾಗ ಬುದ್ಧಿಯಿಂದ ಮಾತನಾಡುತ್ತೇನೆ. ನನ್ನ ಬುದ್ಧಿಯು ಬೆಳೆಯಿತು ಮತ್ತು ಈ ಸಮಯವು ಚರ್ಚ್ನ ಸಮಯವಾಗಿದೆ. ಇಡೀ ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡುವುದು ಇದು ಸಮಯವಲ್ಲ. ನಿಮಗೋಸ್ಕರ ಮಾತ್ರ ಪ್ರಾರ್ಥನೆಯನ್ನು ಮಾಡುವುದು. ನಿಮ್ಮನ್ನು ನಿಮ್ಮ ಚಿಕ್ಕ ಮಕ್ಕಳ ಬುದ್ಧಿಯಿಂದ ಹೊರಗೆ ತೆಗೆದುಕೊಂಡು ಬಂದು ನೀವು ಬುದ್ಧಿವಂತರಾಗಿ ಮುಂದೆ ಬನ್ನಿರಿ ಮತ್ತು ನಮ್ಮ ಜೊತೆ ನೀವು ಪ್ರಾರ್ಥನೆ ಮಾಡಿರಿ. ಅಷ್ಟೇ ಸಾಕಾಗುವುದಿಲ್ಲ. ನಿಮ್ಮ ಪರಿವಾರ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಪ್ರಾರ್ಥನೆ ಮಾಡಬೇಕು. ಫ್ಯಾಮಿಲಿ ಪ್ರೇಯರ್ ಟೈಮ್. ನೀವು ಬಲಿಷ್ಠವಾದ ಫ್ಯಾಮಿಲಿಯನ್ನು ಬಯಸಿದ್ದರೆ, ಫ್ಯಾಮಿಲಿ ಮೇಲೆ ಒಂದು ನಿಯಂತ್ರಣವಿದ್ದರೆ, ಇದನ್ನೆಲ್ಲ ಬೇಕಾದರೆ ನೀವು ಪರಿವಾರದ ಪ್ರಾರ್ಥನೆಯಲ್ಲಿ ಧ್ಯಾನವನ್ನು ಇಟ್ಟುಕೊಳ್ಳಿರಿ. ಬೆಳಗ್ಗೆ ಮತ್ತು ಸಾಯಂಕಾಲ ಅದನ್ನು ಮಾಡಬೇಕಾಗುತ್ತೆ. ಇಡೀ ಫ್ಯಾಮಿಲಿ ಜೊತೆ ಕೂಡಿ ನೀವು ಪ್ರಾರ್ಥನೆ ಮಾಡಬೇಕು. ಫ್ಯಾಮಿಲಿ ಜೊತೆ ಕೂಡಿ ನೀವು ಪ್ರಾರ್ಥನೆ ಮಾಡಬೇಕು. ನಾವು ಹೇಳಿರುವ ಸಮಯವು ಚರ್ಚ್ನ ಪ್ರಾರ್ಥನೆಯ ಸಮಯವಾಗಿದೆ. ಇದು ಫ್ಯಾಮಿಲಿಯ ಪ್ರಾರ್ಥನೆಗೆ ಯಾವುದೇ ರೀತಿ ಸಂಬಂಧವನ್ನು ಹೊಂದುವುದಿಲ್ಲ. ನಾವು ಫ್ಯಾಮಿಲಿ ಜೊತೆ ಪ್ರಾರ್ಥನೆ ಮಾಡಿದ್ದು ಅದು ಫ್ಯಾಮಿಲಿಯ ಪ್ರಾರ್ಥನೆ ಆಯಿತು. ಮತ್ತು ಫ್ಯಾಮಿಲಿ ಪ್ರಾರ್ಥನೆಯಲ್ಲಿ ನೀವು ಫ್ಯಾಮಿಲಿಗೋಸ್ಕರ ಪ್ರಾರ್ಥನೆ ಮಾಡುತ್ತೀರಿ. ನೀವು ಪರಿವಾರದ ಫ್ಯಾಮಿಲಿಯ ಇಶ್ಯೂಗೋಸ್ಕರ ಮತ್ತು ಪರಿವಾರದ ಸದಸ್ಯರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ಇದು ಚರ್ಚ್ನ ಪ್ರಾರ್ಥನೆ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ಸಂಬಂಧ ಪಡುವುದಿಲ್ಲ. ಚರ್ಚ್ನ ಪ್ರಾರ್ಥನೆ ಸಿಸ್ಟಮ್ ಬೆಳಗ್ಗೆ 6 ಗಂಟೆಯಿಂದ 7:30 ಗಂಟೆವರೆಗೆ, ಸಂಜೆ 4:30 ಗಂಟೆಯಿಂದ 5:15 ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ ಮತ್ತು ಸಂಜೆ 4 ಗಂಟೆಯಿಂದ 5:15 ಮತ್ತು ರಾತ್ರಿ 10 ಗಂಟೆಯವರೆಗೆ. ಇದು ಚರ್ಚ್ನ ಪ್ರಾರ್ಥನೆಯ ಸಿಸ್ಟಮ್ ಆಗಿದೆ. ಫ್ಯಾಮಿಲಿಯ ಪ್ರಾರ್ಥನೆ ಸಿಸ್ಟಮ್ ಬೇರೆ ಆಗಿರಬೇಕು. ಮತ್ತು ನೀವು ಸೆಲ್ ಲೀಡರ್ ಆಗಿದ್ದರೆ ಸೆಲ್ ಲೀಡರ್ ನ ಪ್ರಾರ್ಥನೆ ಸಿಸ್ಟಮ್ ಬೇರೆ ಆಗಿರಬೇಕು. ನಾವು ಪ್ರಾರ್ಥನೆ ಮಾಡುತ್ತಿದ್ದರೆ ಕೆಲಸ ಯಾವಾಗ ಮಾಡಬೇಕೆಂಬುದು ಪ್ರಾರ್ಥನೆಯ ಕೆಲಸವಾಗಿದೆ. ಪ್ರೇಸ್ ದ ಲಾರ್ಡ್. ಪಕ್ಕದವರು ಕೇಳಿರಿ, ಪ್ರಾರ್ಥನೆಯ ಒಂದು ಕೆಲಸವಾಗಿದೆ. ನೀವು ಕೆಲಸ ಮಾಡಲು ಬಯಸಿದರೆ ಇದೇ ಒಂದು ದೊಡ್ಡ ಕೆಲಸವಾಗಿದೆ. ಮತ್ತು ಕೆಲಸದಲ್ಲಿ 80% ಪ್ರಾರ್ಥನೆಯಾಗಿದೆ, 20% ಕೆಲಸವಾಗಿದೆ. ಇವಾಗಲೂ ನೀವು 2 ಗಂಟೆ
3 ಗಂಟೆ ಪ್ರಾರ್ಥನೆ ಮಾಡುತ್ತಿದ್ದೀರಿ. ಪ್ರಾರ್ಥನೆ ಮಾಡುವುದೇ ಕೆಲಸವಾಗಿದೆ, ಬೇರೆ ಯಾವುದು ಕೆಲಸವಿಲ್ಲ. ನಿಮಗೆ ಅನಿಸುತ್ತದೆ ಯಾವುದೇ ಬೇರೆ ವಿಷಯಗಳಿಂದ ನಾವು ಲೋಕವನ್ನು ಬದಲಾಯಿಸಬಹುದು, ಪ್ರೊಟೆಸ್ಟ್ ನಿಂದ ನಾವು ಈ ಲೋಕವನ್ನು ಬದಲಾಯಿಸಲು ಸಾಧ್ಯವಿಲ್ಲ. US ನಲ್ಲಿ ಇದನ್ನು ಮಾಡಿದ್ದರು. ರೈತರದು ಕೂಡ ಪ್ರೊಟೆಸ್ಟ್ ನಡೆಯುತ್ತಿದೆ, ಆದ್ರೆ ಅವ್ರಿಗೆ ಏನು ಸಿಗುತ್ತಿದೆ? ಆದ್ರೆ ನೀವು ಪ್ರಾರ್ಥನೆ ಮಾಡಿ ಅವರು ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಬಹುದು. ಯಾವುದನ್ನು ಅವರು ಮಾಡಲು ಬಯಸುತ್ತಾರೆ. ಪ್ರೇಸ್ ದ ಲಾರ್ಡ್. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಕೇಳುತ್ತಿದ್ದೀರಾ? ಹಾಲೆಲೂಯಾ. ಅದಾದ ಮೇಲೆ ಸೆಲ್ ಸಿಸ್ಟಮ್ ಇದೆ, ಮತ್ತು ನೀವು ಸೆಲ್ ಸಿಸ್ಟಮ್ ನ ಲೀಡರ್ ಆಗಿದ್ದೀರಿ. ನೀವು ಸೆಲ್ ನ ಪಾರ್ಟ್ ಆಗದಿದ್ದರೆ ಅದು ಎಲ್ಲಿ ನಡೆಯುತ್ತಿದೆ ನೀವು ಗುರ್ತು ಮಾಡಿಕೊಳ್ಳಿರಿ ಮತ್ತು ಅದರಲ್ಲಿ ಭಾಗಿಯಾಗಿರಿ. ಪ್ಲೀಸ್ ಅದರಲ್ಲಿ ಭಾಗಿಯಾಗಿರಿ. ಮತ್ತು ಇದನ್ನು ನಿಮ್ಮ ಅಭಿವೃದ್ಧಿಗಾಗಿ ಮಾಡಲಾಗಿದೆ. ಇದು ಬಹಳ ಮುಖ್ಯವಾಗಿದೆ. ಸೆಲ್ ಸಿಸ್ಟಮ್ ಅಲ್ಲಿ ನೀವು ಚೆನ್ನಾಗಿ ಭಾಗಿಯಾಗಿರಿ. 7 ಫೆಬ್ರವರಿಗೆ ನಮ್ದಿದೆ ಫಸ್ಟ್ ಫ್ರೂಟ್ ಸರ್ವಿಸ್. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ದಟ್ ನೈಸ್. ನಾವೆಲ್ಲರೂ ಎದ್ದುಕೊಳ್ಳೋಣ ಮತ್ತು ದೇವರಿಗೆ ಧನ್ಯವಾದವನ್ನು ಹೇಳೋಣ. ಧನ್ಯವಾದ ಹೇಳೋಣ ಆತನ ದಯೆಗೋಸ್ಕರ, ಪ್ರೀತಿಗೋಸ್ಕರ ಮತ್ತು ಆತನ ಕರುಣೆಗೋಸ್ಕರ. ನಿಮ್ಮ ಪವಿತ್ರ ಕೈಗಳನ್ನು ಮೇಲಕ್ಕೆತ್ತಿರಿ ಮತ್ತು ದೇವರಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ, ದೇವರಿಗೆ ಧನ್ಯವಾದ ಹೇಳಿರಿ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ. ನಿಮ್ಮ ಪವಿತ್ರ ಕೈಗಳನ್ನು ಮೇಲಕ್ಕೆತ್ತಿರಿ. ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ, ಧನ್ಯವಾದ ಹೇಳಿರಿ. ಎಲ್ಲ ಪ್ರಾರ್ಥನೆ ನಾವು ಮಾಡಿದ್ದೀವಿ, ಅದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಿರಿ. ಇವರೆಲ್ಲ ಪ್ರಾರ್ಥನೆಯಿಂದ ಬಂದಿದ್ದಾರೆ. ಈ ಎಲ್ಲ ಆತ್ಮರಿಗೋಸ್ಕರ ಈ ವೀಕ್ ನಲ್ಲಿ ನಾವು ಅವರನ್ನು ಗೆದ್ದಿದ್ದೇವೆ. ಅವರು ನಮ್ಮ ಜೊತೆ ಯಾವಾಗಲೂ ಇರುವರು ಯೇಸುವಿನ ನಾಮದಲ್ಲಿ. ಅವರು ಯಾವಾಗಲೂ ಬಂದು ಬೆಳೆಯುತ್ತಿರುವರು ಯೇಸುವಿನ ನಾಮದಲ್ಲಿ. ಮತ್ತು ಪರಮೇಶ್ವರಿಗೆ ಧನ್ಯವಾದ ಹೇಳಿರಿ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೇಲೆ ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಅನುನ್ನತಿ ಮತ್ತು ನಡೆಸುವಿಕೆ ನಮ್ಮ ಜೊತೆ ಯಾವಾಗಲೂ ಇರುವುದು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಲು ಶುಭ ಕೃಪೆಯು ನನ್ನನ್ನು ಯಾವಾಗಲೂ ಹಿಂಬಾಲಿಸುವುದು. ನಾನು ಯಾವಾಗಲೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಯೇಸುವಿನ ನಾಮದಲ್ಲಿ. ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಸಂತೋಷವಾಗಿರ್ರಿ. ವಾಕ್ಯ ಕೆಲಸ ಮಾಡುತ್ತದೆ. Subscribe to our channel, hit the bell icon, like, comment and share. Thank you and God bless you.